ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಅಮಿತ ಪ್ರೀತಿಯುಳ್ಳ ತಂದೆಯಾಗಿರುವ ದೇವರೇ, ಶ್ರೇಷ್ಠವಾಗಿರ್ತಕ್ಕಂಥ ಸಮಯಕ್ಕಾಗಿ ನಮಗೆ ತಿರುಗುವಂತಹ ಭಾವದೊಡನೆ ನಿಮ್ಮ ವಚನದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತಾ ಇದ್ದೇವೆ. ಮಾತನಾಡುವಂಥ ದೇವರು ಮಾತನಾಡ್ರಿ, ನಮ್ಮನ್ನು ಎಚ್ಚರಿಸ್ರಿ, ನಮ್ಮನ್ನು ಆಶೀರ್ವದಿಸ್ರಿ. ಎಲ್ಲ ಮಹಿಮೆಗಳನ್ನ ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾಗಿರುವ ದೇವರೇ, ಆಮೆನ್. ನನ್ನಂತೆಯೇ ಕಳೆದ ವಾರ ಸಭಾಪಾಲಕರಿಂದ ನೀವು ಪುನರುತ್ಥಾನದ ವಿಷಯದಲ್ಲಿ ಸಂದೇಶವನ್ನು ಕೇಳಿದ್ದೀರಿ ಎಂಬುದಾಗಿ. ಐ ಹೋಪ್ ದಟ್ ಯು ಹ್ಯಾಡ್ ಅವರ್ ರಿಸರ್ವೇಷನ್ ಇನ್ ಲಾಸ್ಟ್ ಸಂಡೇ. ಹೌದೋ ಅಲ್ವೋ? ನೀವು ಮಾತನಾಡಿದ್ರೆ ನನಗೂ ಸ್ವಲ್ಪ ಧೈರ್ಯ ಬರ್ತದೆ, ನೀವು ಮಾತನಾಡಿದ್ರೆ ನನಗೂ ಸ್ವಲ್ಪ ಧೈರ್ಯ ಹೋಗ್ತದೆ. ಕರ್ತನಿಗೆ ಸ್ತೋತ್ರ. ಅದರ ಮುಂದುವರೆದ ಭಾಗವಾಗಿ ಕೆಲವು ಅಂಶಗಳನ್ನ ದೇವರ ವಾಕ್ಯದ ಅಡಿದಾವರಿಯಲ್ಲಿ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನ. ಅದಕ್ಕಿಂತ ಮುಂಚೆ ಒಂದು ಮಾತು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಪ್ರತಿ ದಿವಸ ನಾವು ಪ್ರಪಂಚದಲ್ಲಿ ನಾವು ಪ್ರಯಾಣ ಮಾಡ್ತೀವಿ. ವಿವಿಧ ಹಂತಗಳಲ್ಲಿ ನಮಗೆ ಒಪ್ಪಿಸಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿಗಳಲ್ಲಿ, ನಮಗಿರ್ತಕ್ಕಂಥ ಕುಟುಂಬ ಜೀವಿತದಲ್ಲಿ ನಾವು ನೋಡುವಂಥ ಪ್ರಪಂಚವನ್ನು ನಾವು ಎದುರುಗೊಳ್ತೇವೆ. ಅದೇ ಸಮಯದಲ್ಲಿ ನಮ್ಮ ಎರಡು ಕಣ್ಣಿನಿಂದ ನಾವು ಪ್ರಪಂಚವನ್ನು ನೋಡುವಾಗ ನಮ್ಮ ಎದುರಿಗಿರ್ತಕ್ಕಂಥ ಪ್ರಪಂಚ ನಮ್ಮನ್ನು ಪ್ರತಿ ದಿವಸ ನಮ್ಮನ್ನು ಗಮನಿಸ್ತಾ ಇದೆ. ನಾವು ಏನಾಗಿದ್ದೇವೆ, ಯಾರಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಅಲ್ಲೆಲೂಯಾ. ಒಂದು ಸಣ್ಣ ಉದಾಹರಣೆ, ಸತ್ಯವೇದದಲ್ಲಿಲ್ಲ. ನಾನು ಫೀಬಾ ಸೇವೆಯ ಜವಾಬ್ದಾರಿ ಇರುವುದರಿಂದ 2 ತಿಂಗಳಿಗೊಮ್ಮೆ ಸಾಧ್ಯವಾದರೆ ನಾನು ಪಾಲು ತೆಗೆದುಕೊಳ್ಳುವಂಥ ಮಾತೃಸಭೆಗೆ, ನನ್ನ ಮದ ಚರ್ಚಿಗೆ ನಾನು ಹೋಗುವಂಥದ್ದು. ಲಾಸ್ಟ್ 2-3 ಸಂಡೇಸ್ ಬಿಫೋರ್ ನಾನು ನನ್ನ ಫ್ರೀ ಸಂಡೇ ಇತ್ತು, ನಾನು ಚರ್ಚಿಗೆ ಫ್ಯಾಮಿಲಿಗೆ ಹೋಗುವಾಗ ನಮ್ಮ ಚರ್ಚ್ ಮೆಟ್ಲು ಹತ್ತಾ ಇದ್ದೇನೆ ಅಷ್ಟೇ. ಅಲ್ಲಿ ಒಬ್ಬ 3.5 ವಯಸ್ಸಿನ ಮಗು ನಿಂತಿತ್ತು, 3.5 years ಅಚ್ಚೆ. ಆ ಮಗನನ್ನು ನೋಡುವಾಗ ಒಂದು ಸಂತೋಷ ಆಯಿತು, ಒಂದು ಒಳ್ಳೆ ಸ್ಮೈಲ್ ಕೊಟ್ಟವನಿಗೆ. ಜಸ್ಟ್ ಒಂದು ಸ್ಮೈಲ್, ಮಗು ಅಲ್ವಾ ಕೇಳಿದ್ದೆ. ಇಮಿಡಿಯೇಟ್ ಆಗಿ ಅವನ ರಿಯಾಕ್ಷನ್ ಹೇಗಿತ್ತಂದ್ರೆ, ಅವನು ಹೇಗಿದ್ದೀರಿ ಏನೂ ಕೇಳಲಿಲ್ಲ. ಅವ್ನು ಕೇಳಿದಂಥ ಒಂದು ಪ್ರಶ್ನೆ, ಆ ಹೊತ್ತು ನಾನು ನನ್ನ ಚರ್ಚಲ್ಲಿ ಒಂದು ಸ್ಟಡಿ, ಗಿಡ್ಡನ ವಿಷಯದಲ್ಲಿ ಸ್ಟಡಿ ಕೊಡಬೇಕೆಂಬುದಾಗಿ ನಾನು ಬೈಬಲನ್ನು ಚೇಂಜ್ ಮಾಡ್ಕೊಂಡು ಹೋಗಿದ್ದೆ. ಸ್ಟಡಿ ಬೈಬಲ್ ಅಂತ ಕೇಳಿತ್ತು ಅವತ್ತು. ನಾರ್ಮಲ್ ಅಂತ ತೆಗೆದುಕೊಂಡು ಹೋಗುದಿಲ್ಲ, ನಾರ್ಮಲ್ ನಾನು ಉಪಯೋಗಿಸುವಂಥ ಸತ್ಯವೇದ ಇದು. ಆ ದಿವಸ ಸ್ಟಡಿ ಬೈಬಲ್ ಕೇಳಿದ್ದಾಗ ಆ ಮಗು ನನ್ನ ನೋಡಿ ಇದ್ದ ಕೇಳಿದ ಪ್ರಶ್ನೆ, ನಿಮ್ಮ ಕೈಲಿರೋದು ಹೊಸ ಬೈಬಲ್ಲ? ನನಗೆ ಶಾಕ್ ಆಗಿಬಿಡ್ತಾ ಮಾತು. ನನ್ನನ್ನು ನೋಡಿದ್ರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನನ್ನನ್ನು ನೋಡ್ತಾನೆ, ನಾನು ಅವನು ನೋಡ್ತೇನೆ 2-3 ತಿಂಗಳಿಗೊಮ್ಮೆ. ಆದರೆ ಅವನ ಪ್ರಶ್ನೆ, ನಾನು ಸ್ಮೈಲ್ ಮಾಡುವಾಗ ಅವನು ಕೇಳಿದ್ದು, ನಿಮ್ಮ ಕೈಲಿರೋದು ಹೊಸ ಬೈಬಲ್ಲ? ಯೋಚನೆ ಮಾಡ್ರಿ, 3.5 ವರ್ಷದ ಮಗು ಕೂಡ ನಮ್ಮನ್ನ 2-3 ತಿಂಗಳಿಗೊಮ್ಮೆ ಭೇಟಿ ಮಾಡುವಾಗ ಅಬ್ಸರ್ವ್ ಮಾಡ್ತಾ ಇದೆ ಅಂತಂದ್ರೆ, ಜ್ಞಾನ ಇರತಕ್ಕಂಥ ಪ್ರಪಂಚ ನಮ್ಮನ್ನ ಪ್ರತಿ ದಿವಸ ಹೇಗೆ ನೋಡ್ತಾ ಇದೆ. ಲೋಕದಲ್ಲಿ ಕ್ರಿಸ್ತನವರಾಗಿ ಗುರುತಿಸಲ್ಪಟ್ಟಂತಹ ನಮ್ಮ ಜೀವಿತ, ಪ್ರಪಂಚದಲ್ಲಿ ಕ್ರೈಸ್ತವರಾಗಿ ಗುರುತಿಸಲ್ಪಟ್ಟಂತಹ ನಮ್ಮ ಜೀವಿತ, ಹೌದು, ಹೇಗೆ ಕರ್ತನ ನಾಮವನ್ನು ಘನಪಡಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದರ ಸಂದೇಶಕ್ಕಾಗಿ ಬುಕ್ ಆಫ್ 1 Corinthians ಚಾಪ್ಟರ್ 15 ಅದರಲ್ಲಿ 57 and 58, 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 57 ಮತ್ತು 58ನೇ ವಚನ ಭಾಗಗಳನ್ನು ಓದಿಕೊಳ್ಳುವರಾಗೋಣ. ಬುಕ್ ಆಫ್ 1 Corinthians ಚಾಪ್ಟರ್ 15 verses 57 and 58. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬರುವಾಗ ಚರ್ಚ್ಗೆ ಬರುವಾಗ 3 ನೋಟ್ಸ್ ಇಟ್ಕೊಂಡು ಬಂದೆ. ನೋಟ್ಸ್ ಅಲ್ಲೇ ಬಿಟ್ಬಿಟ್ಟು ನನ್ನ ಡೈರಿ. ಬೆಳಗ್ಗೆ ನಾನು ನನ್ನ ರೂಮಲ್ಲಿ ಕುಳಿತುಕೊಂಡು, ಬೆಳಗ್ಗೆ ನಾನು ರೀಚ್ ಆದಮೇಲೆ ನಾನು ಬೈಬಲ್, ನನ್ನ ವೈಯಕ್ತಿಕ ಡಿವೋಷನ್, ಪರ್ಸನಲ್ ಡಿವೋಷನ್ ಮುಗಿಸಿ ಆದಮೇಲೆ ಯಾವ ಸಂದೇಶವನ್ನು ಸಭೆಗೆ ತೆಗೆದುಕೊಂಡು ಹೋಗಬೇಕು, ಅಲ್ಲಿ ಕುಳಿತುಕೊಂಡು ಆ 3 ಸಂದೇಶಗಳ ತಲೆಯಲ್ಲಿ ಓಡ್ತಾ ಇತ್ತು. 3 ಸಂದೇಶಗಳನ್ನು ತಂದೆ ಅಲ್ಲಿ ಬಂದು ಕುಳಿತುಕೊಂಡಾಗ ಪಾಸ್ಟರ್ ಹತ್ರ ಕೇಳಿದೆ, ಪಾಸ್ಟರ್ ಲಾಸ್ಟ್ ಸಂಡೇ ರಿಸರ್ವೇಷನ್ ಸಂಡೇ ಮೆಸೇಜ್ ಇತ್ತಲ್ಲ? ಹೌದು ಅಬ್ರಾಮ್. ನನಗದು ಬಹಳ ಒಳ್ಳೆ ಫೌಂಡೇಶನ್ ಸಿಕ್ತು. ಈ ಭಾಗವನ್ನು ತೆಗೆದುಕೊಳ್ಳಲಿಕ್ಕೆ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಸಹೋದರಿ ಹೇಳಿರುವ ಒಂದು ಒಳ್ಳೆ ಸಾಕ್ಷಿಯನ್ನ
ಸಭಾಪಾಲಕರು ಒಂದು ಒಳ್ಳೆಯ ಸಾಕ್ಷಿಯನ್ನ ಹೇಳಿದ್ರು ನಮ್ಮ ಆತ್ಮಿಕ ಜೀವಿತದ ಅಭಿವೃದ್ಧಿಗಾಗಿ. ಕರ್ತನು ಹೇಗೆ ಕಾರ್ಯ ಮಾಡುವಾಸನಾಗಿದ್ದಾನೆ ಅನ್ನುವಂಥ ಶ್ರೇಷ್ಠವಾದ ಸಂಗತಿಗಳನ್ನ ಅವರವರ ಜೀವಿತದಲ್ಲಿ ಅನುಭವಿಸಿದ ಹಾಗೆ ಸಭಾಪಾಲಕರು ಹೇಳ್ತಾ ಬಂದ್ರು. ಕರ್ತನ ನಾಮದ ಘನತೆಗಾಗಿ ಎದುರಾಗಬೇಕಾದ ಸಂಗತಿಗಳ ವಿಷಯದಲ್ಲಿ ಮಾತನಾಡುವಾಗ ಅಲ್ಲಿ ನಡೆದಂತ ಶ್ರೇಷ್ಠವಾದ ಸಂಗತಿಗಳು ಒಳ್ಳೆಯ ನಿದ್ರೆಯ ಸಂದರ್ಭಗಳು ನಾನು ಅರ್ಥ ಮಾಡಿಕೊಂಡ. ಆ ಸಹೋದರಿ ಹೇಳ್ತಾ ಬಂದ್ರು, ಉದ್ಯೋಗದ ವಿಷಯದಲ್ಲಿ ಈ ರೀತಿ ದಿನಗಳನ್ನು ದಾಟಿದ್ದೆ ಎಂಬುದಾಗಿ ಯೇಸು ಕರ್ತನ ಹೆಸರಲ್ಲಿ ವಂದಿಸ್ತಾ ಇದ್ದೆ. ಇಲ್ಲಿ ಪೌಲನು ಮಾತನಾಡುವಾಗ ಶ್ರೇಷ್ಠವಾದ ಒಂದು ಆಲೋಚನೆಯನ್ನ ಸಭೆಯೊಟ್ಟಿಗೆ ಮಾತನಾಡಿ ಸಭೆಯನ್ನು ಉತ್ತೇಜನಪಡಿಸುವ ಹಾಗೆ ಟು ಎನ್ಕರೇಜ್ ದ ಚರ್ಚ್ ಆತನು ಹೇಳುವಂಥದ್ದು, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಗಮನಿಸುವಾಗ 57ನೇ ವಚನವು, but thanks to God who gives us the victory through our Lord Jesus Christ. 58ನೇ ವಚನಕ್ಕೆ ಬರುವಾಗ, therefore my beloved brothers, be steadfast, immovable, always abounding in the work of the Lord, knowing that in the Lord your labor is not in vain. ಬಹಳ ಸುಂದರವಾಗಿ ಬರೆದಿರ್ತಕ್ಕಂತಹ ಒಂದು ಮಾತು. ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ, ಈ ಪದ ಬಹಳ ಪ್ರಾಮುಖ್ಯ, ಆಲ್ವೇಸ್, ಯಾವಾಗಲೂ ನಿರಂತರವಾಗಿರುವಂಥದ್ದು ಅನ್ನುವಂಥ ಮಾತು ಬಹಳ ಪ್ರಾಮುಖ್ಯವಾದ ಸಂಗತಿ. ಪೌಲನು ಸಭೆಯನ್ನು ಪ್ರಬೋಧಿಸಿ ಮಾತನಾಡುವ ಹಾಗೆ ಕೊರಿಂಥ ಸಭೆಯ ವಿಷಯದಲ್ಲಿ ನಾವು ಗಮನಿಸುವಾಗ ಕೆಲವು ವಿಶೇಷವಾದ ಆಲೋಚನೆಗಳನ್ನ ಪ್ರಥಮವಾಗಿ ತಿಳಿದುಕೊಳ್ಳುವುದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಸಂಗತಿ. ಯಾಕೆಂತಂದ್ರೆ ಆ ಕೊರಿಂಥ ಸಭೆ ಎದುರಿಸುತ್ತಿದ್ದಂತಹ ದೈವಶಾಸ್ತ್ರೀಯ ಪ್ರಶ್ನೆಗಳು ಪೌಲನ ಗಮನಕ್ಕೆ ಬರುವಾಗ ಆ ಸಮಯಗಳಲ್ಲಿ ಅವುಗಳಿಗೆ ಉತ್ತರ ಕೊಡುವ ಹಾಗೆ, ಆನ್ಸರ್ ದ ಕ್ವಶನ್ಸ್, ಅವುಗಳಿಗೆ ಉತ್ತರ ಕೊಡುವ ಹಾಗೆ ಪೌಲನು ವಿವರಿಸಿ ಬರೆಯುವಂತ ಭಾಗವಾಗಿದೆ ನಾವು ಓದಿರ್ತಕ್ಕಂತಹ ಭಾಗ. ಗಮನಿಸುವ ಹಾಗೆ ಅನೇಕ ಸಂದರ್ಭಗಳ ಚರ್ಚೆಗಳು, ಪೌಲನ ಸಂಕಲನಕ್ಕೆ ಸಂಬಂಧಪಟ್ಟಂತಹ ವಾದಗಳು ಹಾಗೂ ಕೋರಿದಲ್ಲಿ ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ರೀತಿಯಲ್ಲಿ ಬರೆಯಲ್ಪಟ್ಟಂತಹ ಅನೇಕ ಸಂಗತಿಗಳನ್ನ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾವ ರೀತಿಯಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ರಾಜಧಾನಿಯನ್ನು ಗಮನಿಸ್ತೇವೋ ಆ ರೀತಿಯಲ್ಲಿ ಆ ದಿನಮಾನಗಳಿಗೆ ಪೌಲನು ಕೊರಿಂಥ ಪಟ್ಟಣಕ್ಕೆ ಈ ದೇವರ ವಾಕ್ಯವನ್ನು ಬರೆಯುವಂತಹ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಅಥೆನೆ ಪಟ್ಟಣದ ಮಧ್ಯದಲ್ಲಿದ್ದಂಥ ಈ ಭಾಗಕ್ಕೆ ರಾಜಧಾನಿಯ ಸ್ಥಾನವನ್ನು ಅಲಂಕರಿಸಿದ ನಿಮಿತ್ತ ಪ್ರಾಪಂಚಿಕವಾಗಿ ಕಾಣತಕ್ಕಂಥ ಎಲ್ಲ ರೀತಿಯ ಸಂಗತಿಗಳು ಕೂಡ ಅಲ್ಲಿ ಕಾಣಲ್ಪಡುವಾಗ ಅವುಗಳ ವಿಷಯದಲ್ಲಿ ಅವರನ್ನ ಉತ್ತೇಜನ ಪಡಿಸುವ ಹಾಗೆ ದೇವರ ವಾಕ್ಯದ ಆಧಾರದಲ್ಲಿ ತಮ್ಮನ್ನ ಸ್ಥಿರಪಡಿಸಿ ನಿಂತುಕೊಳ್ಳಿಕ್ಕೆ ಸಹಾಯಕವಾಗುವ ಹಾಗೆ ಪೌಲನು ಈ ಮಾತುಗಳನ್ನ ಬರೆಯುತ್ತಿದ್ದುದಾಗಿ, ಯಾವಾಗ ಹೆಚ್ಚು ಕಡಿಮೆ ತನ್ನ ಸ್ವಾರ್ಥ ಪ್ರಯಾಣದ 2ನೇ ಸ್ವಾರ್ಥ ಪ್ರಯಾಣದಲ್ಲಿ ಸೆಕೆಂಡ್ ಮಿಷನರಿ ಜರ್ನಿಯಲ್ಲಿ ಪೌಲನಿದ್ದಾಗ, ಎಫೆಸದಲ್ಲಿ ಪ್ರಸಂಗಿಸುತ್ತಾ ಇದ್ದಾಗ, ಎಫೆಸ ಪಟ್ಟಣದಲ್ಲಿ ಆತನು ದೇವರ ವಾಕ್ಯವನ್ನು ಪ್ರಬೋಧಿಸುತ್ತಿರುವಾಗ ಯಾರು ಹೇಳ್ತಾ ಇದ್ದಾರೆ, ಕೊರಿಂಥ ಪಟ್ಟಣದಲ್ಲಿ ಸಭೆಯಲ್ಲಿ ದೇವರ ವಾಕ್ಯದ ಅವಶ್ಯಕತೆ ಇದೆ ಎಂಬುದಾಗಿ ಆತನಿಗೆ ತಿಳಿಸುವಾಗ ಅದನ್ನು ಅಭ್ಯಾಸ ಮಾಡಿ ಯಾವ ಸಂದೇಶದ ಮೂಲಕ, ಯಾವ ಅಭ್ಯಾಸದ ಮೂಲಕ ಸಭೆಯನ್ನು ಬಲಪಡಿಸಬೇಕು ಎಂಬುದಾಗಿ ಆಲೋಚನೆಗೆ ತೆಗೆದುಕೊಂಡಂತಹ ಪೌಲನು ಈ ಮಾತುಗಳನ್ನ ಬರೆಯುತ್ತಾ ಇದ್ದಾರೆ. ಇದು ಹಿನ್ನೆಲೆ ಒಬ್ಬ ಸೇವಕರು, ಒಬ್ಬ ಹಿರಿಯ ಬೋಧಕರು ಒಂದು ಕಡೆ ಹೀಗೆ ಬರೀತಾ ಇದ್ದಾರೆ, ಪುಸ್ತಕದ ಮಾತು ನಾನು, ಸಭೆಯು ಲೋಕದಲ್ಲಿತ್ತು ಅದು ಅಲ್ಲಿಯೇ ಇರತಕ್ಕದ್ದು, ಸಭೆಯು ಲೋಕದಲ್ಲಿತ್ತು ಅದು ಅಲ್ಲಿಯೇ ಇರತಕ್ಕದ್ದು, ಆದರೆ ಲೋಕವೇ ಸಭೆಯಲ್ಲಿರುವುದು ತಪ್ಪಾಗಿತ್ತು ಎಂಬುದಾಗಿ. ಸಭೆ ಪ್ರಪಂಚದಲ್ಲಿದೆ, ಆದರೆ ಪ್ರಪಂಚ ಸಭೆಯಲ್ಲಿ ಇರಬಾರದು. ಹಲ್ಲೆಲೂಯಾ. ಪೌಲನು ಪ್ರಬೋಧಿಸಿ ಮಾತನಾಡುವಾಗ ಹೇಳುವಂಥದ್ದು ಪ್ರಾಮುಖ್ಯವಾಗಿ ಇಲ್ಲಿ ಗಮನಿಸುವ ಹಾಗೆ 57ನೇ ವಚನವನ್ನು ತಿರುಗಿ ಓದ್ತಾ ಇದ್ದೇನೆ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಕಳೆದ ವಾರ ನಾವು ರಿಸರೆಕ್ಷನ್ ಸಂಡೇ ಅಥವಾ ಪುನರುತ್ಥಾನ ದಿವಸ ಅಥವಾ ಯೇಸು ಕ್ರಿಸ್ತನು ಮರಣ ಪಾತಾಳಗಳನ್ನು ತಿರುಗಿ ಜಯಿಸಿ ಎದ್ದವನಾಗಿದ್ದಾನೆ ಎನ್ನುವಂತ ಶ್ರೇಷ್ಠವಾದ ಆಲೋಚನೆಯನ್ನ ದೇವರು ನನಗೆ ನಮಗೆ ಕೊಟ್ಟಂತ ಆಯುಷ್ಕಾಲಕ್ಕನುಸಾರವಾಗಿ ಇನ್ನೊಂದು ವರ್ಷ ಕೊಟ್ಟಿದ್ದರ ನಿಮಿತ್ತ ಅದರ ಆಚರಣೆ ಅಥವಾ ಅದರ ಶ್ರೇಷ್ಠತೆ, ಅದರ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗಿದೆ ಅಷ್ಟೇ.
ಇಲ್ಲಿ ಗಮನಿಸುವಾಗ ಆತನು ಬರೆಯುವಂಥದ್ದು, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ, ಆತನು ಸ್ತುತಿಗೆ, ಘನತೆಗೆ, ಮಾನ ಪ್ರಭಾವಗಳಿಗೆ ಯೋಗ್ಯನಾಗಿದ್ದಾನೆ. ಆದುದರಿಂದ ಈ ಪದ ಬಹಳ ಪ್ರಾಮುಖ್ಯ. ಆದುದರಿಂದ ಅಲ್ಲಿ ಕನ್ನಡದಲ್ಲಿ ಗಮನಿಸ್ತಾ ಇದ್ದೇವೆ. ಆಂಗ್ಲ ಭಾಷೆ ಬರುವಾಗ therefore ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ 57ನೇ ವಚನಕ್ಕೂ 58ನೇ ವಚನಕ್ಕೂ ಗಮನಿಸುವಾಗ 57, 58 ನಾವು ಅಭ್ಯಾಸ ಮಾಡುವ ಸ್ಟಡಿ, ಅಲ್ಲಿ ಒಂದು ದೊಡ್ಡ ಏನು ಹೇಳಬೇಕು, ಸಮಯದ ಇರುವಿಕೆಯನ್ನು ಗಮನಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ಆಧರಿಸಿಯೇ ಪೌಲನು ಮಾತನಾಡಿ ಹೇಳುವಂತದ್ದು therefore ಅಥವಾ ಆದುದರಿಂದ ಎಂಬುದಾಗಿ. ಇಲ್ಲಿ ಪೌಲನು ಮಾತನಾಡುವಂತದ್ದು 3 ಭಾಗಗಳನ್ನ 15ನೇ ಅಧ್ಯಾಯದಲ್ಲಿ ನಮ್ಮ ಆತ್ಮಿಕ ಅಭಿವೃದ್ಧಿಗೆ, ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಅದು ಸಹಾಯಕವಾಗಲಿದ್ದಾಗಿ 3 ಅಂಶಗಳ ನಡುವೆ 15ನೇ ಅಧ್ಯಾಯವನ್ನ ಪೌಲನು ಪ್ರಬೋಧಿಸ್ತಾ ಇದ್ದಾನೆ. ಒಂದು 15ನೇ ಅಧ್ಯಾಯದಲ್ಲಿ ಪ್ರಾರಂಭದ 1 to 34 ನಾವು ಅಭ್ಯಾಸ ಮಾಡುವಾಗ ಅಬೌಟ್ ದ ಸರ್ಟನಿಟಿ ಆಫ್ ದ ರಿಸರ್ವೇಷನ್ ಅಥವಾ ಪುನರುತ್ಥಾನದ ನಿಶ್ಚಯತ್ವದ ಬಗ್ಗೆ ಪೌಲನು ತಿಳಿಸ್ತಾ ಇದ್ದಾನೆ. ಎರಡನೇ ಭಾಗವಾಗಿ 35 to 57 ಅಭ್ಯಾಸ ಮಾಡುವಾಗ ಅಬೌಟ್ ದೋಸ್ ಹೂ ಡಿನೇ ರಿಸರ್ವೇಷನ್, ಯಾರು ಪುನರುತ್ಥಾನವನ್ನು ನಿರಾಕರಿಸಲಿಕ್ಕಿದ್ದಾರೋ, ಅವರು ಅಂದ್ರೆ ಅಸಮ್ಮತಿಸುವವರಾಗಿದ್ದಾರೋ ಅಂತ ಗುಂಪನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ. ಮೂರನೇ ಭಾಗ ಬಹಳ ಪ್ರಾಮುಖ್ಯವಾಗುವಂಥದ್ದು 57, 58ನೇ ವಚನವನ್ನು ಗಮನಿಸುವಾಗ ಬೆಳಕಿನಲ್ಲಿ ಮಾಡಲಾದ ಮನವಿ, ಅಂದ್ರೆ ಅಪ್ಲಿ ಮೇಲಿನ ಮೇಡ್ ಇನ್ ದ ಲೈಟ್ ಆಫ್ ರೆಸರೆಕ್ಷನ್ ಎಂಬುದಾಗಿ ಈ ರೀತಿ 3 ಭಾಗಗಳ ನಡುವೆ ಪೌಲನು ಕೊರಿಂಥ ಸಭೆಯನ್ನ ಪ್ರಬೋಧಿಸಿ ಉತ್ತೇಜನಪಡಿಸಿ ಆತ್ಮಿಕವಾಗಿ ಇನ್ನು ನಾವು ಕರ್ತನೊಂದಿಗೆ ಹತ್ತಿರವಾಗಬೇಕೆಂಬುದಾಗಿ ತಿಳಿಸಿಕೊಡುವಂತಹ ಸಂದರ್ಭ. ಪೌಲನೊಂದಿಗೆ ಮಾತನಾಡುವ ಹಾಗೆ ಇದನ್ನು ಗಮನಿಸುವಾಗ ಕೊನೆಯ ಭಾಗದಲ್ಲಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರುವ ಒಂದು ಪ್ರಾರ್ಥನೆ ಭಿನ್ನವಿ, ಒಂದು ಪ್ರಾರ್ಥನೆಯೋಪಾದಿಯಲ್ಲಿ ಹೀಗೆ ಮಾಡಿರಿ ಕೇಳಿಕೊಳ್ತಾ ಇದ್ದಾನೆ ಪೌಲನು. ಅಧಿಕಾರ ಉಂಟು ಮಾತನಾಡಲಿಕ್ಕೆ, ಇವೊಂದು ಮಾಡುವವರಾಗಿರಿ. ಕಾರಣ ಇನ್ನು ನಾವುಗಳು ಸಿದ್ಧರಾಗಬೇಕಾಗಿದೆಯಷ್ಟೇ ಕರ್ತನ ರಾಜ್ಯದ ಎದುರು ನೋಡುವಿಕೆಯಲ್ಲಿ. ಸಣ್ಣ ಬಾಲಕರಿಂದಾಗಿ ನಾವು ಒಂದು ಪ್ರಸಂಗ ಕೇಳ್ತೇವೆ. ನನ್ನ ಆತ್ಮಿಕ ಜೀವಿತವನ್ನು ಗಮನಿಸುವಾಗೆ ರಕ್ಷಣೆ ಹೊಂದಿದ ದಿನ ಮೊದಲು 32 ವರ್ಷಗಳಿಂದ ಅಲ್ಲಿ ಒಂದು ಪ್ರಸಂಗ, ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಯಿತು, ಸಿದ್ಧರಾಗಿರ್ರಿ. ಇವತ್ತಿಗೂ ಅದೇ ಪ್ರಸಂಗ, ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಯಿತು, ಸಿದ್ಧರಾಗಿರ್ರಿ. 32 ವರ್ಷದಿಂದ ನಾವು ಕೇಳ್ತಿದ್ರೆ, ನೀವೆಲ್ಲರೂ ನಿಮ್ಮ ಆಯುಷ್ಕಾಲಕ್ಕನುಸಾರವಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡ ದಿನಕ್ಕನುಸಾರವಾಗಿ ಈ ಪ್ರಸಂಗವನ್ನು ಕೇಳಿದ್ದಿರಬಹುದು. ಯಾಕೆ ಕರ್ತನು ಬಂದಿಲ್ಲ? ನಾನು ಸಿದ್ಧನಾಗಬೇಕಾಗಿದೆ. ನೋಡ್ರಿ, ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 25 ನಾವು ಅಭ್ಯಾಸ ಮಾಡುವಾಗ ಬಹಳ ಸುಂದರವಾಗಿರ್ತಕ್ಕಂತಹ ಭಾಗ. 10 ಮಂದಿ ಇದ್ದಾರೆ, 5 ಮಂದಿ ಸಿದ್ಧರಾಗಿದ್ದಾರೆ, 5 ಮಂದಿ ನೋಡೋಣ ನಾವೆಲ್ಲಿ ನಿಂತವರಾಗಿದ್ದೇವೆ. ಸ್ಪಿರಿಚುವಲ್ ಜರ್ನಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಎಲ್ಲಿ ನಿಂತವರಾಗಿದ್ದೇವೆ. ಇದನ್ನು ಆಧರಿಸಿ ಪೌಲನೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅಧಿಕಾರವಾಗಿ ಮಾತನಾಡುವಂತ ಸಂದರ್ಭ ಪೌಲನಿಗೆ ಇದ್ದಾಗ್ಯೂ ಆತನು ಪ್ರಾರ್ಥನೆಯನ್ನು ಮಾಡುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಆದ್ರೆ ಹೇಳುವಂಥದ್ದು ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಇಲ್ಲಿ ಪೌಲನು ಉಪಯೋಗಿಸುವಂತ ಪದ ಆದುದರಿಂದ. therefore ಇಲ್ಲಿ ಒಮ್ಮೆ ನಾವು ನಮ್ಮನ್ನು ನಿಂತು ಯೋಚಿಸುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಂಗತಿ ನಮ್ಮ ಆತ್ಮಿಕ ಜೀವಿತದಲ್ಲಿ. ಯಾಕೆಂತಂದ್ರೆ ಪೌಲನು ಇಡೀ ಕೊರಿಂಥ ಸಭೆಯನ್ನು ನಾವು ಅಭ್ಯಾಸ ಮಾಡುವಾಗ ಅನೇಕ ಮಹತ್ತರವಾದ ಸಿದ್ಧಾಂತಗಳನ್ನು ಪೌಲನು ನಮಗೆ ತಿಳಿಸುತ್ತಾ ಬಂದವನಾಗಿದ್ದಾನೆ. ಅನೇಕ ಸಂಗತಿಗಳು ಪೌಲನಿಗೆ ತಿಳಿಸುತ್ತಾ ಬಂದವನಾಗಿದ್ದಾನೆ. ನಾವು ಗಮನಿಸುವ ಹಾಗೆ ಕೇಳುವಂಥವರು ಯಾವಾಗಲೂ ಅಸತ್ಯಗಳನ್ನು ತಮ್ಮ ಜೀವಿತಗಳಿಗೆ ಅಳವಡಿಸಿಕೊಳ್ಳುವುದಕ್ಕಿಂತ ಬದಲು ಸತ್ಯಗಳನ್ನು ಅಳವಡಿಸಿಕೊಂಡವರಾಗಿ ಉತ್ತಮರಾಗಬೇಕೆಂಬುದು ಪೌಲನ ಶ್ರೇಷ್ಠವಾಗಿರತಕ್ಕಂತಹ ಮಾತು. ಉದಾಹರಣೆಗೆ ರೋಮ ಪತ್ರಕ್ಕೆ 12 ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ಗಮನಿಸುವಾಗ ಅಲ್ಲಿ ಸಮರ್ಪಣೆಯ ಶ್ರೇಷ್ಠತೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಸ್ಪೀಕಿಂಗ್ ಆಫ್ ದ ಗ್ರೇಟ್ನೆಸ್ ಆಫ್ ಡೆಡಿಕೇಶನ್ ಎಂಬುದಾಗಿ ಗಮನಿಸ್ತಾ ಇದ್ದೇವೆ. ಇನ್ನು 2 Corinthians 7:1 ಗಮನಿಸುವಾಗ ಅಲ್ಲಿ ಪರಿಶುದ್ಧತೆಯ ಶ್ರೇಷ್ಠತೆ,
ಗ್ರೇಟ್ನೆಸ್ ಆಫ್ ಹೋಲಿನೆಸ್ ಅನ್ನ ಗಮನಿಸ್ತಾ ಇದ್ದೇವೆ. ಇನ್ನು ಗಲೇಷಿಯನ್ಸ್ 5:1 ಗಮನಿಸುವಾಗ, ಗಲೇಷಿಯನ್ಸ್ 5:1 ನಾವು ಗಮನಿಸುವ ಹಾಗೆ ಅಲ್ಲಿ ಯಾವಾಗಲೂ ನಿಮ್ಮ ನಗುವನ್ನು ನೀವು ಹೊರುವವರಾಗಿರ್ರಿ. ಜಸ್ಟ್ ಆ ಮಾತನ್ನು ಅದು ಪ್ರೋತ್ಸಾಹಿಸ್ತಾ ಇದೆ. ಎಫೆಸ 4:1 ನೀವು ಕರೆಯಲ್ಪಟ್ಟವರಾದ ಕಾರಣ, ಟು ವಾಕ್ ವರ್ದಿ ಟು ದ ಕಾಲಿಂಗ್ ಆಫ್ ಗಾಡ್. ನೀವು ಕರೆಯಲ್ಪಟ್ಟವರಾದ ಕಾರಣ ಆ ಕರೆ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಿಂತವರಾಗಿರ್ರಿ. ಕೊಲೊಸ್ಸೆ 3:5 ಮಾತನಾಡ್ತದೆ. ಕೊಲೊಸ್ಸೆಸ್ 3:5 ಹೇಳಿದೆ, ಭೂ ಸಂಬಂಧವಾದವುಗಳನ್ನ ವಿಸರ್ಜಿಸಿ ಬಿಡಿರಿ ಎಂಬುದಾಗಿ. ಪುಟ್ ದ earthly desires ಎಂಬುದಾಗಿ. ಹೀಗೆ ಕೆಲವು ಅಂಶಗಳನ್ನು ಆಧರಿಸಿ ಪೌಲನು ಅಭ್ಯಾಸ ಮಾಡಿದ ನಿಮಿತ್ತ ಇನ್ನು ಆ ಸಭೆ ಕರ್ತನಿಗೆ ಪ್ರೀತಿಯುಳ್ಳದ್ದಾಗಬೇಕು ಎಂಬುದನ್ನು ಆಲೋಚಿಸಿ ಆತನು ಹೇಳುವಂಥದ್ದು ಆದುದರಿಂದ, therefore ಅನ್ನುವಂಥ ಪದಕ್ಕೆ ಆತನು ಕೆಲವು ವಿಶ್ಲೇಷಣೆಯನ್ನು ಕೊಡುವಂಥ ಭಾಗವನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಕರ್ತನ ಪಾದಪೀಠದಲ್ಲಿ ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಲಿಖಿತವಾದದ್ದಾಗಿದೆ. ಯಾವಾಗ ಸ್ವೀಕರಿಸ್ತೇವೆ ಆಗ ಅದರ ಆಳವನ್ನು ಅರ್ಥ ಮಾಡಿಕೊಂಡವರಾಗಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ 57ನೇ ಅಧ್ಯಾಯ 57ನೇ ವಚನ ಮಾತನಾಡುವಂಥದ್ದು. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆಲ್ರೆಡಿ ಗಿವನ್ ದ ವಿಕ್ಟರಿ, ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳೋರಾಗಿರ್ಬೇಕು ನಾವು. ಅದನ್ನ ಆಧರಿಸಿಯೇ ಅದರಲ್ಲಿ ಒಂದು ಭಾಗ ಆತನು ಜಯ ಕೊಟ್ಟಿದ್ದಾನೆ ಅನ್ನುವುದಕ್ಕಾಗಿರ್ತಕ್ಕಂಥ ಒಂದು ಭಾಗ ಆತನ ಬರೋಣವನ್ನು ತಿರುಗಿ ಲೋಕದಲ್ಲಿ ಪ್ರಚುರಪಡಿಸುವ ಹಾಗೆ ಪ್ರತಿ ವಾರ ಸೇರಿ ಬರುವಾಗ ನಾವು ಹಾಕುವಂತ ಏನು ಪರಿಶುದ್ಧವಾದ ಕೈಗಳನ್ನ ಪರಿಶುದ್ಧತೆಯಲ್ಲಿ ಮೇಜಿನಲ್ಲಿ ದ್ರಾಕ್ಷರಸದಲ್ಲಿ ಕೈ ಹಾಕುವುದರ ಮೂಲಕ ನಾನು ನಿನಗೆ ಸಂಬಂಧಪಟ್ಟವನು, ರಾಜ್ಯಕ್ಕೆ ಸಂಬಂಧಪಟ್ಟವನಾಗಿ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವಂತ ಒಂದು ಭಾಗ ಕರ್ತನ ಮೇಜಿನ ಸಂಸ್ಕಾರ. ಇವೆಲ್ಲವೂ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಭಾವನೆಯನ್ನ ನಮ್ಮಲ್ಲಿ ಒಟ್ಟು ಹಾಕುವಂತದ್ದಾಗಿದೆ ಪ್ರಿಯತೋಳ ದೇವರ ಸಭೆಯೇ. ಆದ್ದರಿಂದಲೇ ದೇವ ಯಾಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು? ನಾನು ಹೇಳಿದ ರೀತಿಯಲ್ಲಿ ಪ್ರಾರಂಭದಲ್ಲಿ ಲಾಸ್ಟ್ ಸಂಡೇ ನಾವು ಸೆಲೆಬ್ರೇಟೆಡ್ ಗುಡ್ ರಿಸರೆಕ್ಷನ್ ಸಂಡೇ. ಹೌದು, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ರಿಸರೆಕ್ಷನ್ ಸಂಡೇ ಅನ್ನುವಂಥದ್ದು ನಮಗೆ ನೇಮಕವಾಗಿದೆ. ನಮ್ಮ ಆಯುಷ್ಕಾಲದಲ್ಲಿ ಗೊತ್ತಿಲ್ಲ. ಇರುವಂತ ಈ ದಿವಸ ಕರ್ತನ ಎಣಿಕೆಯಲ್ಲಿ ಶ್ರೇಷ್ಠವಾದದ್ದು ಪ್ರಿಯತೋಳ ದೇವರ ಸಭೆಯೇ. ನೆಕ್ಸ್ಟ್ ಇಯರ್ ನಾನು ಮಾತನಾಡಿದ್ರೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ದೇವರ ಆಯುಷ್ಕಾಲ ಉದ್ದ ಮಾಡಿಕೊಡೋದಾದ್ರೆ ದೇವರಿಗೆ ಸ್ತೋತ್ರ. ಇರುವಂತ ಈ ದಿವಸ ಕರ್ತನಿಗೆ ನಮ್ಮ ಜೀವಿತ ಪ್ರೀತಿ ಉಳ್ಳದ್ದಾಗಿರಲಿ. ಆತನ ಬರೋಣ ಯಾವಾಗ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಪ್ರಪಂಚ ತಿಳಿಸ್ತದೆ ಆತನ ಬರೋಣ ಹತ್ತಿರವಾಗಿದೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ದೇವರು ನನ್ನ ಪ್ರಿಯ ಸಹೋದರರೇ, ಆತನು ಬರೆಯುವಂತ ಕೆಲವು ಕ್ರೈಸ್ತ ಜೀವಿತದ ಕಾರ್ಯಗಳು, ಕೆಲವು ಕ್ರಿಸ್ತಿಯ ಜೀವಿತದ ಅಥವಾ ವಿಶ್ವಾಸ ಜೀವಿತದ ಕಾರ್ಯಗಳು ಪ್ರಪಂಚದಲ್ಲಿ ದೇವರ ನಾಮವನ್ನು ಘನಪಡಿಸಬೇಕಾದ್ರೆ ಕೆಲವು ಸಂಗತಿಗಳನ್ನ ನೀವು ಅಳವಡಿಸಿಕೊಳ್ಳಬೇಕಾಗಿದೆ. ಅವ್ರು ತಪ್ಪಲಿಬೇಡ್ರಿ. ಮೊಬೈಲ್ ಫ್ಲೈಟ್ ಮಾಡಲಿದೆ, ಕೆಲವು ನೋಟ್ಸ್ಗಳಿಗೋಸ್ಕರ ಅದನ್ನ ಇಟ್ಕೊಳ್ತಾ ಇದ್ದಾರೆ ಅಷ್ಟೇ. ಅವ್ರು ತಪ್ಪಲಿಬೇಡ್ರಿ. ಫೋನಿಗೆ ಏನು ಕೆಲಸ ಮಾಡಲ್ಲ, ಸತ್ತೋಗಿದೆ ಟೋಟಲಿ ಅಂತ ಹೇಳಿ ಗಮನಿಸುವಾಗ ಕ್ರೈಸ್ತ ಜೀವಿತದ ಕಾರ್ಯಗಳು ಅಥವಾ ವಿಶ್ವಾಸ ಜೀವಿತದ ಕಾರ್ಯಗಳು ಆ ಯೇಸು ಕ್ರಿಸ್ತನಲ್ಲಿ ಹೇಗೆ ಪ್ರಚುರಗೊಳಿಸಲ್ಪಡಬೇಕು. ಎಫೆಸ 5:14 ಮಾತನಾಡ್ತದೆ. ಎಫೆಸ 5:54 says like this, ನಾವು ಪ್ರಕಾಶಿಸುವವರಾಗಿರಬೇಕು. ಬರ್ತದೆ, we should be shining. ನಾವು ಪ್ರಕಾಶಿಸುವವರಾಗಿರಬೇಕು. 1 ಕೊರಿಂಥ 9:24-27 ಓದುವಾಗ, 1 Corinthians chapter 9:24-27 ಗಮನಿಸುವಾಗ ಓಡುವವರಾಗಿರಬೇಕು. ಟು ಬಿ ಎ ರನ್ನರ್. ಯಾವುದರ ಹಿಂದೆ? ಪ್ರಪಂಚದ ಹಿಂದೆಯೋ ದೇವರ ವಾಕ್ಯದ ಹಿಂದೆಯೋ? ನಂತರದ ಮಾತು ಬಹಳ ಸುಂದರವಾಗಿದೆ. ಅದನ್ನು ಮುಂದೆ ಸಮಯ ಗೌರವಿಸಿ ಅದನ್ನು ಮಾತನಾಡ್ತೇನೆ. ಆದ್ದರಿಂದ ಸಹೋದರರೇ, ಅಲ್ಲಿ 3-4 ಅಂಶಗಳು ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಲಿ. ಈ ಮಾತುಗಳನ್ನ ನಾನು ಸಮಯ ಗೌರವಿಸಿ ಕ್ಲುಪ್ತವಾಗಿ ಮಾತನಾಡಲಿಕ್ಕಿದ್ದೇನೆ. ಈಗ ಕೆಲವು ಅಂಶಗಳನ್ನು ಗಮನಿಸಬಹುದು. ಅನೇಕ ದೇವರ ವಾಕ್ಯದ ಭಾಗಗಳು ನಮಗೆ ಸಹಾಯ ಮಾಡ್ತಾ ಇವೆ. ಬಿತ್ತುವವರಾಗಿರಬೇಕು, ಹೋರಾಡುವವರಾಗಿರಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು, ಬಲೆ ಬೀಸುವವರಾಗಿರಬೇಕು, ನಿರೂಪಿಸಲು ಹಿಂಬಾಲಿಸುವವರಾಗಿರಬೇಕು, ಸ್ವೀಕರಿಸುವುದಕ್ಕಾಗಿ ಬೆಳೆಯುವವರಾಗಿರಬೇಕು, ನೆರವೇರಿಸುವುದಕ್ಕಾಗಿ ನಡೆಯುವವರಾಗಿರಬೇಕು. ಇವೆಲ್ಲ ಗುಣಗಳು ಪ್ರತಿ ದಿವಸದ ಜೀವಿತದಲ್ಲಿ, ಈಗ ಅನೇಕ ಪಟ್ಟಿ ಹೇಳ್ತಾ ಹೋದ್ರೆ ಅನೇಕ ಪಟ್ಟಿ ನಾವು ತೆಗಿಬಹುದು. ಈ ಪ್ರತಿ ದಿವಸದ ಜೀವಿತದಲ್ಲಿ ಇವುಗಳು ಕಾಣಲ್ಪಡುವುದಾದರೆ
ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಪಂಚದಲ್ಲಿ ನಾವಿರುವಂತಹ ದಿನಗಳು ಕರ್ತನ ಹೆಣ್ಣುಗಳಲ್ಲಿ ಪ್ರೀತಿಯುಳ್ಳದ್ದಾಗಿ ಕಾಣಬಾರದು ಅಷ್ಟೇ. ಆದ್ದರಿಂದಲೇ ಪೌಲನು ಮಾತನಾಡಿ ಹೇಳುವಂಥದ್ದು ದೇವೋ ಆದ್ದರಿಂದ ನಾವು ಕೆಲವು ಅಂಶಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಸಂಗತಿ. ಬಹಳ ಪ್ರಾಮುಖ್ಯವಾದ ಅಂಶ, ದೇವರು ನಂಬಿಗಸ್ತನಷ್ಟೇ. God is so faithful. ಆತನು ಬದಲಾಗದಿರುವುದೇ. ಪ್ರಿಯ 13 ಮಾತನಾಡ್ತದೆ, ನಿನ್ನೆ ಇದ್ದಾಗ ಇವತ್ತು ನಾಳೆಯೂ ನಿರಂತರವೂ ಏಕ ರೀತಿಯಾಗಿರುತ್ತದೆ. ಅರಣ್ಯಕಾಂಡ ಪುಸ್ತಕದ 23ನೇ 19ನೇ ವಚನ ಮಾತನಾಡ್ತದೆ, ಮಾತು ಕೊಟ್ಟ ಮೇಲೆ ನೆರವೇರಿಸುವಂತಹ ದೇವರು. ಇನ್ನೂ ಆಳವಾಗಿ ಹೇಳಬೇಕಾ ದೇವರು ಚಿತ್ರವಾದರೆ ನೆಕ್ಸ್ಟ್ ಟೈಮ್ ನಾನು ಮಾತನಾಡ್ತಾನೆ ಸಬ್ಜೆಕ್ಟ್ ನೋಡ್ಸಲಿದೆ. ಮೋಶೆ ಜೀವಿತವನ್ನು ಗಮನಿಸ್ರಿ. ಎಕ್ಸೋಡಸ್ 3:7 or 6 or 7 ಅನ್ಕೊಳ್ತೇನೆ, ಕರೆಕ್ಟ್ ಬರ್ತಾ ಇಲ್ಲ. ವಿಮೋಚನೆ ಕಂಡ 3:6 ಅನ್ಕೊಳ್ತೇನೆ. ಅಲ್ಲಿ ಒಂದು ಮಾತು ನನ್ನ ನೆನಪಿಗೆ ಬರ್ತಾ ಇದೆ. ಮೋಶೆ ಆಲೋಚಿಸ್ತಾ ಇದ್ದಾನಷ್ಟೇ. ಪೊದೆ ಇದೆ, ಬೆಂಕಿ ಇದೆ, ಪೊದೆ ಇದೆ, ಬೆಂಕಿ ಇದೆ, ನೋಡ್ಲಿಕ್ಕೆ ಯಾರು ಇಲ್ಲ, ಆಲೋಚಿಸ್ತಾ ಇದ್ದಾನಷ್ಟೇ. ದೇವರು ಮೋಶೆಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಸರಿ, ಒಮ್ಮೆ ಗಮನಿಸ್ರಿ. ಆ ಮೋಶೆ ಆಲೋಚಿಸುತ್ತಿರಬೇಕಾದ್ರೆ ದೇವರು ಮಾತನಾಡಿರುವುದು ನಿಜವಾಗಿರುವುದಾದ್ರೆ ನಮ್ಮ ಆಲೋಚನೆಗಳಲ್ಲಿ ಎಷ್ಟು ಸಾರಿ ನಮ್ಮೊಟ್ಟಿಗೆ ಮಾತನಾಡಿರಬೇಕು ಅಲ್ವಾ? ಕೆಲವು ಸಾರಿ ಮಾನಸಿಕವಾಗಿ ಕುಗ್ಗಿರುವಾಗ, ದೈಹಿಕವಾಗಿ ಕುಗ್ಗಿರುವಾಗ, ಆರ್ಥಿಕವಾಗಿ ಕುಗ್ಗಿರುವಾಗ, ಆತ್ಮಿಕವಾಗಿ ಕುಗ್ಗಿರುವಾಗ ಪರಿಶುದ್ಧ ಸತ್ಯವೇದವನ್ನು ಓದುವಂತಹ ಸಮಯದಲ್ಲಿ ತೆರಿಗೆ ಬಲಾಗುತ್ತೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಬ್ಬರು ಹೀಗೆ ಬರೀತಾ ಇದ್ದಾರೆ, ನನ್ನ ಸಭೆಯಲ್ಲಿ ಹೇಳಿದ ನಿಮಗೆ ಗೊತ್ತಿಲ್ಲ. ಕನ್ನಡಿ ಮುಂದೆ ನಾವು ನಿಲ್ಲುವಾಗ, ಮಿರರ್ ಮುಂದೆ ನಾವು ನಿಲ್ಲುವಾಗ ಕನ್ನಡಿ ಏನು ತೋರಿಸ್ತದೆ? ಮಿರರ್ ಮುಂದೆ ನಾವು ನಿಲ್ಲುವುದಾದ್ರೆ ಮಿರರ್ ಏನು ತೋರಿಸ್ತದೆ? ನಮ್ಮ ಪ್ರತಿಬಿಂಬವನ್ನು ನಮಗೆ ತೋರಿಸ್ತದೆ. ಒಬ್ಬರು ಅದನ್ನ ಬಹಳ ಸುಂದರವಾಗಿ ಬರೀತಿದ್ರೆ ಒಂದು ಲೇಖನದಲ್ಲಿ, ಮಿರರ್ ಮುಂದೆ ನಾವು ನಿಲ್ಲುವಾಗ ಆ ಪ್ರತಿಬಿಂಬ ನನ್ನ ಪ್ರತಿಬಿಂಬ ನನಗೆ ತೋರಿಸ್ತದೆ. ಪರಿಶುದ್ಧ ಸತ್ಯವೇದವೆಂಬ ಈ ಕನ್ನಡಿಯ ಮುಂದೆ, ಈ ಮಿರರ್ ಮುಂದೆ ನಾವು ನಿಲ್ಲುವುದಾದ್ರೆ ಪ್ರಪಂಚ ನಮ್ಮನ್ನು ಗುರುತು ಮಾಡುವಂಥದ್ದಾಗಿರ್ತದೆ. ನಾವು ಯಾರಿಗೆ ಸಂಬಂಧಪಟ್ಟವರು, ನಾವು ಯಾರಾದರೂ ಆಗಿದ್ದೇವೆ. ಪೌಲನು ಇದನ್ನೆಲ್ಲ ಆಧರಿಸಿ ಹೇಳುವಂಥದ್ದು, ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಬೇಕು. ಒಂದು ತೀರ್ಮಾನಕ್ಕೆ ಬರುವವರಾಗಿರೋಣ ಪ್ರೀತಿಯುಳ್ಳ ದೇವರ ಸಭೆ. ಯಾಕಂತಂದ್ರೆ ನಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅನೇಕ ಸಂಗತಿಗಳಿವೆ. ಟು ಪ್ರೇಸ್ ಗಾಡ್, ದೇರ್ ಆರ್ ಮೆನಿ ಲಾಟ್ ಆಫ್ ಥಿಂಗ್ಸ್. ನಮ್ಗೆ ಒಂದು ವೇಳೆ ಸಮಯ ಕೊಟ್ಟರೆ ಪ್ರತಿಯೊಬ್ಬರಿಗೂ ಸಮಯ ಸಾಕಾಗ್ಲಿಕ್ಕಿಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕದ 8:16 ಹೀಗೆ ಮಾತನಾಡ್ತದೆ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿದ್ದ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ. ಎಷ್ಟು ಸುಂದರವಾಗಿರ್ತಕ್ಕಂಥ ಭಾಗ. ಕೃತಜ್ಞತೆ ಸಲ್ಲಿಸಲಿಕ್ಕೆ ನಮ್ಮ ಅನೇಕ ಸಂಗತಿಗಳಿದೆ. ಇಸ್ರಾಯೇಲ್ ಜೀವಿತದ ಒಂದು ಭಾಗವನ್ನು ಗಮನಿಸ್ತಾ ಇದ್ದೇವೆ. ಅಬ್ರಹಾಮನ ಜೀವಿತಕ್ಕೆ ಬರುವುದಾದ್ರೆ ಜೆನೆಸಿಸ್ 22:1 ಗಮನಿಸುವಾಗ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಎಂಬುದಾಗಿ ಬರ್ತದೆ. ಅಬ್ರಹಾಮ ಎಂಬುದಾಗಿ ಕರೆಯುವಾಗ ಇದ್ದೇನೆಂಬುದಾಗಿ ಮಾತನಾಡಿದ ಅಬ್ರಹಾಮನ ಜೀವಿತದಲ್ಲಿ ಪರಿಶೋಧನೆ ಎದುರಾಗುವಾಗ ಪರಿಶೋಧನೆ ನಿಲ್ಲುವವನಾಗುತ್ತಿದ್ದಾನೆ ಅಬ್ರಹಾಮನಷ್ಟೇ. ಈ ಹೊತ್ತು ನಂಬಿಕೆಯಲ್ಲಿ ಮೂಲ ಪುರುಷರ ಸ್ಥಾನದಲ್ಲಿ ಕಾಣಲ್ಪಡುವಾಗಿ ದಿನಕ್ಕೆ ಅಟ್ಲೀಸ್ಟ್ ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಎಷ್ಟು ಬಾರಿ ನಾವು ಹೇಳಲಿಕ್ಕಿಲ್ಲ, ಅಬ್ರಹಾಮನ ದೇವರೇ ನನಗೆ ಸ್ತೋತ್ರ. ಸುಮ್ಮನೆ ಬರ್ತದ ಇದು? ಅನುಭವಕ್ಕೆ ಬಂದಾಗಲೇ ದಾವೀದನ ಮಾತುಗಳನ್ನು ಗಮನಿಸುವುದಾದ್ರೆ Psalm 66 ಅನ್ನು ನಾವು ಅಭ್ಯಾಸ ಮಾಡುವಾಗ 10, 11, 12 ಹೀಗೆ ಬರ್ತದೆ, ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇಲೆ ಶುದ್ಧ ಮಾಡಿದಿ, ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸ್ವಂತಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ, ಮನುಷ್ಯರು ತಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವೆಲ್ಲರೂ ಸುಮ್ಮನೆ ಬರೀತಾ ಇಲ್ಲ. ದೇವರು ಮಾಡಿದಂಥ ಸಂಗತಿಗಳನ್ನು ಆಧರಿಸಿ ನಮ್ಮ ಜೀವಿತದಲ್ಲಿ ಎಷ್ಟು ಬಾರಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಸಂಗತಿಗಳನ್ನು ಆಧರಿಸಿ ದೇವರಿಗೆ ಕೃತಜ್ಞತೆಯ ಭಾವದಲ್ಲಿ ನಾವು ಕಾಣಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದೇವೆ. ಹಾಗಂದು ಮಾತ್ರ ನಾವು ದೇವರಿಗೆ ಸ್ತೋತ್ರ ಮಾಡ್ತಾ ಇಲ್ಲ ಎಂಬುದಾಗೆಲ್ಲ ಇನ್ನೂ ಕಡಿಮೆಯಾಗಿದೆ ಎಂಬುದಾಗಿ ಕರ್ತನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರೀತಿಯ ದೇವರ ಸಭೆಯಲ್ಲಿ ಪುನರುತ್ಥಾನವನ್ನು ಆಚರಿಸಿದ್ದೇವೆ. ಇನ್ನು ನಾವು ಸಿದ್ಧರಾಗಬೇಕಾದ ಭಾಗ ಇನ್ನೊಂದು ಭಾಗ ಇದೆ.
ಅವರನ್ನು ಮಾತನಾಡಿ ಹೇಳ್ತಾ ಇದ್ದಾನೆ. 2 Timothy 4:7-8 ಓದುವಾಗ ನನ್ನ ಓಟವನ್ನು ನಾನು ಪರಿಣಾಮಿಸಿದೆ. ಐ ಫಿನಿಶ್ಡ್ ಮೈ ರೇಸ್. ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ಐ ಫಿನಿಶ್ಡ್ ಮೈ ರೇಸ್. ಆ ತೀರ್ಮಾನವನ್ನು ಆತನ ಹೇಳಬೇಕಾದ್ರೆ ಆತನ ಅನುಭವ ದೇವರೊಂದಿಗಿದ್ದಂಥ ಸಂಬಂಧ ಬಹಳ ಗಟ್ಟಿಯಾಗಿತ್ತಷ್ಟೇ. ಒಂದು ದಿವಸ ಹಿಂಸಕನು ಆಕ್ಟ್ಸ್ 7-8 ನಾವು ಅಭ್ಯಾಸ ಮಾಡುವಾಗ, ಬುಕ್ ಆಫ್ ಆಕ್ಟ್ಸ್ 7-8 ಅಭ್ಯಾಸ ಮಾಡುವಾಗ ಸ್ಟೆಫನನ ಜೀವಿತವನ್ನು ತೆಗೆದುಕೊಂಡ್ರಿ. 7ನೇ ಅಧ್ಯಾಯದ 50ನೇ ವಚನದ ಓದುವಾಗ ಸ್ಟೆಫನನ್ ಹೇಳಿದಂತ ಒಂದೇ ಒಂದು ಮಾತು, ದೊಡ್ಡ ಮಾತುಗಳಿಲ್ಲ. ಸ್ಟೆಫನನ ಪ್ರಾರ್ಥನೆ, ಕಲ್ಲುಗಳು ಸ್ಟೆಫನನ ಮೇಲೆ ಬೀಳುವಾಗ ಸ್ಟೆಫನನ ಜೀವಿತದ ಮಾರ್ಪಾಡಿನಲ್ಲಿ ಒಂದೇ ಒಂದು ಮಾತು, ದೊಡ್ಡ ಮಾತುಗಳಿರಲಿಲ್ಲ. ಯಾವುದ ಮಾತು? ಸ್ಟೆಫನನ ಜೀವಿತ, ಲಾರ್ಡ್ ಅವ್ರ ದೇವರೇ ಅವ್ರು ಏನು ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲಿ ಕಂಪ್ಲೇಂಟ್ ಅಲ್ಲಿ ಆಗೋ ಅವಕಾಶ ಇತ್ತು. ದೇವರೇ ನಾನು ಏನು ಮಾಡಲಿಲ್ಲ, ಆದ್ರೂ ಕಲ್ಲು ಹಿಡಿದಿದ್ರೆ ಹೇಳ್ಬೋದಾಗಿತ್ತು. ಇತಿಹಾಸ ಬದಲಾಗ್ತೇನೋ, ಸತ್ಯದಲ್ಲಿ ಹುಡುಕ್ಬೇಡ್ರಿ, ನನ್ನ ಯೋಚನೆ ಬಂದು ಮಾತಷ್ಟೇ. ಇನ್ನು ಮಾತನಾಡ್ತಾರೆ, ದೇವರೇ ಅವರನ್ನ ಕ್ಷಮಿಸಿ. ಈ ಮಾತು ಯಾರ ಜೀವಿತಕ್ಕೆ ಮಾರ್ಪಾಟಿಗೆ ಕಾರಣವಾಯಿತು? ಪೌಲನ ಜೀವಿತಕ್ಕೆ. 8ನೇ ಮುಂದಿನ ವಚನ ಇದೆ, ಸ್ಟೆಫನನ ಮರಣವನ್ನ ಸೌಲನು ಸಾಕ್ಷೀಕರಿಸಿದನು ಎಂಬುದಾಗಿ. ಹಿಂಸಕನ ಸ್ಥಾನದಲ್ಲಿ ಕಾಣಿಸಿಕೊಂಡವನು ಮುಂದಿನ ಅಧ್ಯಾಯ ಮಾತನಾಡ್ತಾ ಇದೆ, ಪ್ರೀತಿಸುವ ವ್ಯಕ್ತಿಯಾಗಿ ಬದಲಾವಣೆ ಹೊಂದಿದನು. ಹಿಂಸಕನಾಗಿದ್ದವನು ಪ್ರೀತಿಸುವ ವ್ಯಕ್ತಿಯಾಗಿ ಬದಲಾವಣೆ ಹೊಂದಿದ ತರುವಾಯ ದೇವರೊಂದಿಗೆ ಇರಬೇಕಾದಂತಹ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡಿದ್ದರ ಅರ್ಥವನ್ನು ತಿಳಿಸುವ ಹಾಗೆ, ದೇವರಿಗಾಗಿ ಹೊರಟಿರುವಂತಹ ಪ್ರಯಾಣವನ್ನು ಸ್ಥಿರಪಡಿಸುವ ಹಾಗೆ ಸ್ವತಃ ಪ್ರಯಾಣಗಳಲ್ಲಿ ಮುಂದುವರೆದಂತಹ ಪೌಲನು ಅನೇಕರಿಗೆ ನಾನು ಯಾವ ಪ್ರೀತಿಯನ್ನು ತಿಳಿದವನಾಗಿದ್ದನೋ ಆ ಪ್ರೀತಿಯನ್ನ ಪ್ರಕಟಪಡಿಸುವ ಹಾಗೆ, ತಾನು ತಿಳಿದಂತಹ ದೇವರನ್ನ ತಿಳಿಸಿಕೊಡುವ ಹಾಗೆ. ಗಮನಿಸ್ರಿ, ಮೋಶೆಯ ಜೀವಿತವನ್ನು ಒಮ್ಮೆ ಜಸ್ಟ್ ನೀವು ಆಲೋಚನೆ ಮಾಡ್ರಿ. ಇಸ್ರಾಯೇಲ್ಯರನ್ನು ನಡೆಸುವಾಗ ಮೋಶೆಯ ಜೀವಿತದಲ್ಲಿ ಎದುರಾದಂತಹ ಪರಿಸ್ಥಿತಿಗಳಲ್ಲಿ ಮೋಶೆ ಅನೇಕ ಬಾರಿ ಕರ್ತನನ್ನ ಇಸ್ರಾಯೇಲ್ಯರ ಎದುರಿಗೆ ಪ್ರಕಟಿಸಿದ ನಾವು ವಿವಿಧ ಹಂತಗಳಲ್ಲಿ ಓದ್ತೇವೆ. ಗಮನಿಸುವಂತ ಒಂದು ಸತ್ಯ, ಯಾವುದೋ ಹೊಸ ದೇವರನ್ನ ತಂದು ಇಸ್ರಾಯೇಲರಿಗೆ ಮೋಶೆ ಪ್ರಕಟಣೆ ಮಾಡ್ತಾ ಇಲ್ಲ, ಇರುವಾತನನ್ನೇ ತಿಳಿಯವರಿಗೆ ಜ್ಞಾಪಕ ಪಡಿಸಿಕೊಡ್ತಾ ಇದ್ದಾನಷ್ಟೇ. ನಮಗೂ ಇದು ಅವಶ್ಯಕತೆ ಇದೆ. ನಮ್ಮ ಉಪಜೀವನದಲ್ಲಿ ನಮಗೆ ಅವಶ್ಯಕತೆ ಇದೆ. ಪೌಲನು ಇವೆಲ್ಲವುಗಳನ್ನು ಆಧರಿಸಿ ನಮಗೆ ಕರ್ತನ ಸೇವೆಯಲ್ಲಿ ನಾವು ನಿಲ್ಲುವಂಥ ರೀತಿಯನ್ನು ನಾವು ದೃಢಪಡಿಸಿಕೊಳ್ಳುವ ಹಾಗೆ, ಮಾನವಿಕ ಜೀವಿತವನ್ನು ಬೆಳೆಸಿಕೊಳ್ಳುವ ಹಾಗೆ ಆತನ ಹೇಳುವಂಥದ್ದು. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ, therefore my beloved brothers, be steadfast, immovable, always abounding in the work of the Lord. ಯಾವಾಗಲೂ ಕರ್ತನ ಸೇವೆಯಲ್ಲಿ ನೀವು ನಿಲ್ಲಬೇಕಾದ ರೀತಿಯಲ್ಲಿ ನಿಲ್ಲರಿ. 3ನೇ ಪಟ್ಟಣದ ಸೀಮನನ್ನು ಗಮನಿಸಲಿ. ಯೋಚನೆ ಮಾಡದೇ ಇದ್ದಾಗ ಆತನ ಎಣಿಕೆಯಲ್ಲಿ ಅದು ಇದ್ದಲ್ಲ ಗೊತ್ತಿಲ್ಲ. ಶಿಲುಬೆ ತನ್ನ ಮೇಲೆ ಬರುವಂತ ಪವಿತ್ರವಾದ ಶಿಲುಬೆ ತನ್ನ ಮೇಲೆ ಬರಬೇಕಾದಂತ ಸಂದರ್ಭ ತನಗೆ ಎದುರಾಗಬಹುದಾಗಿ ಆತನು ಆಡು ಭಾಷೆ ಹೇಳುವುದರ ಕನಸಿನಲ್ಲಿ ಕೂಡ ಊಹಿಸಿದ್ರು ಗೊತ್ತಿಲ್ಲ. ಅಕಸ್ಮಾತ್ತಾಗಿ ಶಿಲುಬೆ ಬೆನ್ನಿನ ಮೇಲೆ ಬರುವಾಗ ಮೌನವಾಗಿ ಸ್ವೀಕರಿಸ್ತಾ ಇದ್ದ. ಬಾಯಿದ್ದು ಮಾತನಾಡಲಿಕ್ಕೆ ಇಷ್ಟೆಲ್ಲ ದೊಡ್ಡ ಪ್ರಪಂಚ ಇದೆಯಲ್ಲ. ಯೇಸು ಕ್ರಿಸ್ತನು ಈಗಾಗಲೇ ಹೋಗ್ತಿರ್ತಕ್ಕಂಥ ಶಿಲುಬೆ ತನ್ನ ಮೇಲೆ ಬರುವುದಕ್ಕಿಂತ ಮುಂಚೆ ನೋಡ್ತಾ ಇದ್ದಾರೆ ವಿವಿಧ ಜನರು. ಅಳುವರು ಅಳ್ತಾ ಇದ್ದಾರೆ, ನಗುವರು ನಗ್ತಾ ಇದ್ದಾರೆ, ಕೇಕೆ ಹಾಕುವವರು ಕೇಕೆ ಹಾಕ್ತಾ ಇದ್ದಾರೆ. ವಿವಿಧ ರೀತಿಯ ಸಂದರ್ಭಗಳ ಜನಸಮೂಹದಲ್ಲಿ ನಿಂತಾಗಿ ಕೂಡ ಅವರೆಲ್ಲರ ನಡುವೆ ಈತನ ಆರಿಸಲ್ಪಡಬೇಕಾದರೆ ಯೋಚನೆ ಮಾಡೋಣ. ಮಾತನಾಡಲಿಕ್ಕೆ ಅವಕಾಶ ಇದ್ರು ಸಿಂಹನು ಮಾತನಾಡ್ತಲ್ಲ, ಮೌನವಾಗಿ ಆ ಭಾರವನ್ನು ಸ್ವೀಕರಿಸಿಕೊಂಡನಷ್ಟೇ. ಪ್ರತಿಫಲ. ಕನ್ನಡದ ಒಂದು ಪುಸ್ತಕ ಹೀಗಿದೆ, ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಶಿಲುಬೆ ಅಂತ. ಇಂಗ್ಲಿಷ್ ಭಾಷೆ ನಮ್ಗೆ ಗೊತ್ತಿಲ್ಲ, ಅದರ ಸಿಕ್ಕರೆ ಓದ್ ನೋಡ್ರಿ. ಈ ಭಾಗವನ್ನು ಬಹಳ ಸುಂದರವಾಗಿ ಸುಮಾರು ಹೆಚ್ಚು ಕಡಿಮೆ ಒಂದು 35-40 ಪುಟಗಳಿಗೆ ಮಿಗಿಲಾಗಿ ದೇವರ ಸೇವಕರು ಹಿಡಿಬೋದಕ್ಕೆ ಬರೆದಿದ್ದಾರೆ. ಬಹಳ ಸುಂದರವಾಗಿದೆ ಭಾಗ. ಆತನ ಹೇಗೆ ಸ್ವೀಕರಿಸಿದ, ಆತನ ಮೌನದ ಶಿಕ್ಷಣ, ಆತನ ಕುಟುಂಬವನ್ನು ದೇವರ ಪ್ರೀತಿಗೆ ನಡೆಸಲು ಪಡೆದು ಎಂಬುದಾಗಿ ಗಮನಿಸ್ತಾ ಇದ್ದೇವೆ.
ಅವನು ಸಭೆಯನ್ನು ಈ ಜನಗಳನ್ನು ಪ್ರೋತ್ಸಾಹಿಸುವಂಥದ್ದು. ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಲಿ. ನಮ್ಮ ದೃಢತೆ, ನಮ್ಮ ತೀರ್ಮಾನ, ನಾವಿರಬೇಕಾದ ರೀತಿ ದೇವರು ನಮ್ಮನ್ನು ಘನಪಡಿಸುವಂತಾಗಿದೆ. ನಂತರದ ಮಾತು ಬಹಳ ಪ್ರಾಮುಖ್ಯ. ಪೌಲನ ಪ್ರಬೋಧನೆಯಲ್ಲಿ ದೃಢವಾಗಿರ್ರಿ, ಅಂದರೆ ಚಲಿಸಲ್ಪಡಬೇಡಿ. ಕರ್ತನ ಕೆಲಸದಲ್ಲಿ ನಿರತರಾಗಿರುವಾಗ ಮಾಡುವಂಥ ಶ್ರಮವು ವ್ಯರ್ಥವಲ್ಲ ಎಂಬುದಾಗಿ ಪೌಲನು ಮಾತನಾಡ್ತಾ ಇದ್ದಾನೆ. ಈ ವಾಕ್ಯವು ಕ್ರೈಸ್ತ ನಂಬಿಕೆಯ, ಶಕ್ತಿಯ, ಸಹನೆಯ ಹಾಗೂ ಭರವಸೆಯ ಮೂಲವಾಗಿದೆ. ಗಮನಿಸ್ತಾ ಇದ್ದೇವೆ. ಇದು ಪೌಲನ ಮಾತು. ಒಂದು this universe is the spirits called to a life of strength, stability, service and assurance ಎಂಬುದಾಗಿ ಇದನ್ನು ಒಂದು ಪುಸ್ತಕದಲ್ಲಿ ನಾನು ಅದನ್ನು ಬೆಳಗ್ಗೆ ಇಟ್ಕೊಂಡು ಅದನ್ನು ಓದ್ತಾ ಬರುವಂಥ ಕೆಲವು ಮಾತು ಅದನ್ನು ಬರೀತದ್ರೆ ದೃಢವಾಗಿರ್ರಿ. ಯಾವುದರಲ್ಲಿ ದೃಢವಾಗಿರಬೇಕು? ನಾವು ಹೊಂದಿರತಕ್ಕಂಥ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು. ಯಾಕೆಂದರೆ ಪೌಲನು ಪ್ರಾರಂಭಿಸುವಂಥದ್ದು ಕ್ರೈಸ್ತಿಯ ಜೀವಿತ, ಅದರಲ್ಲೂ ಒಪ್ಪಿಸಲ್ಪಟ್ಟಂಥ ಈ ನಂಬಿಕೆಯ ಜೀವಿತ ಅಥವಾ ಸೇವೆಯ ಜೀವಿತ ಅನ್ನುವಂಥದ್ದು ಸುಲಭವಾಗುವುದಲ್ಲ. ಅಲ್ಲಿ ಪರೀಕ್ಷೆಗಳು, ಪ್ರಲೋಭನೆಗಳು, ಮಾನಸಿಕ ಹಿಂಸೆ, ಶಾರೀರಿಕ ಹಿಂಸೆ ಇವೆಲ್ಲವೂ ಎದುರಾಗ್ತವೆ. ಇವುಗಳ ನಡುವೆ ಕರ್ತನ ಅಭಯವಾದ ವಾಗ್ದಾನದ ಮಾತು, ನಾನು ನಿನ್ನೊಂದಿಗೆ ಇರಬೇಕು. ನಮ್ಮ ಆಲೋಚನೆಗಳನ್ನು, ನಮ್ಮ ಇರುವಿಕೆಗಳನ್ನು ದೇವರ ಹಸ್ತಕ್ಕೆ ಮುಂಜಾನೆ ವೇಳೆ ಬಿಟ್ಟುಕೊಳ್ಳುತ್ತೇವೆ. ಯಾಕಂದರೆ ನಾವು ಜೀವಿಸುವಂಥ ಪ್ರಪಂಚ ಕೆಲವು ಸಾರಿ we live in a world filled with the confusion, spiritual distractions, trials and temptations, doubts, cultural pressures. ಈ ರೀತಿಯ ವಿವಿಧ ಆಲೋಚನೆಗಳಲ್ಲಿ, ಗೊಂದಲಗಳಲ್ಲಿ, ಆತ್ಮಿಕ ಗಮನವನ್ನು ಬೇರೆಡೆ ಸೆಳೆಯುವಂತಹ ಗೊಂದಲಗಳಲ್ಲಿ, ಪರೀಕ್ಷೆಗಳಲ್ಲಿ, ಪ್ರಲೋಭನೆಗಳಲ್ಲಿ, ಸಂದೇಹಗಳಲ್ಲಿ, ಸಾಂಸ್ಕೃತಿಕ ಒತ್ತಡಗಳ ನಡುವೆ ನಾವು ಜೀವಿಸುವರಾಗಿದ್ದೇವೆ. ಆದರೆ ದೇವರು ವಾಕ್ಯ ಹೇಳುವಂಥದ್ದು, ಸ್ಟ್ಯಾಂಡ್ ಫರ್ಮ್, ದೃಢವಾಗಿ ನಿಲ್ಲುವರಾಗಿರ್ರಿ. ಸ್ಟ್ಯಾಂಡ್ ಫರ್ಮ್ ಎಂಬುದಾಗಿ ಹೇಳುವಾಗ ಎಲ್ಲಿ ನಿಲ್ಲಬೇಕು? ಸ್ಟ್ಯಾಂಡ್ ಫರ್ಮ್ ಆನ್ ದ ಪ್ರಾಮಿಸಸ್ ಆಫ್ ದ ಗಾಡ್. ದೇವರ ವಾಗ್ದಾನಗಳಲ್ಲಿ ನಾವು ಗಟ್ಟಿಯಾಗಿ ನಿಲ್ಲುವುದಾದರೆ, ನನ್ನ ಅನುಭವದ ಮಾತು ಅದರಿಂದಲೇ ಪ್ರಾರಂಭ ಹೇಳಿದ್ದು, ದೇವರ ಚಿತ್ತವಾದರೆ ಈ ಜೂನ್ 21ಕ್ಕೆ ಒಂದು ಬರ್ತಡೆ. ಇಷ್ಟು ವರ್ಷ ಲೈಫಲ್ಲಿ ಬರ್ತಡೆ ಯಾವತ್ತೂ ಮಾಡಿಲ್ಲ. ಈ ವರ್ಷ ನಾನು ಅವಾಗ ಯಾವ ಪ್ರೋಗ್ರಾಮ್ ಹಾಕದೆ ನಾನು ಪಾಲು ತೆಗೆದುಕೊಂಡು ಸಭೆಗೆ ಹೋಗಿ ಕುಟುಂಬವಾಗಿ ಸಭೆಯ ಮಕ್ಕಳಿಗೆ ಸೇರಿ ದೇವರಿಗೆ ಸ್ತೋತ್ರ ಮಾಡಬೇಕು. ಒಂದು ತೀರ್ಮಾನ, ಯಾಕೆ ದೇವರೇ ಇಷ್ಟು ವರ್ಷಗಳ ಕಾಲ ಆಯುಷ್ಯವನ್ನು ಉಂಟು ಮಾಡಿದೆಯಲ್ಲ. 3 ತಿಂಗಳಿಗೆ ಕೆಲವರು ಬರೋರು ನೀನು ಹೋಗ್ಬಿಡ್ತೀಯ. 3 ತಿಂಗಳಾಯಿತು, 3 ವರ್ಷ ಆಯಿತು, ಅವ್ರಿಗೆಲ್ಲ ಗೊತ್ತಿಲ್ಲ ನನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ದೇವರಿಗೆ ಇದಕ್ಕಿಂತ ಒಳ್ಳೆಯತನ ನನ್ನ ಜೀವಿತದಲ್ಲಿ ಏನಾದರೂ ಬೇಕಾ? ನನ್ನ ಸಮರ್ಪಣೆ ದೇವರಿಗೆ ಪ್ರೀತಿ ಹಾಕಿರಲಿ. ಆತನು ಅಂದರೆ ಪೌಲನು ಸಭೆಯನ್ನು ಪ್ರೋತ್ಸಾಹಿಸುವಂಥದ್ದು ದೃಢವಾಗಿರಲಿ ಅಂತ. ಎರಡನೇದಾಗಿ ಗಮನಿಸ್ತಾ ಇದ್ದೇವೆ. ಯಾವುದು ದೃಢವಾಗಿರಬೇಕು? ಸತ್ಯದ ಅಂದರೆ ದೇವರ ವಾಕ್ಯದಲ್ಲಿ ನಾವು ನೆಲೆಯಾಗಿರಬೇಕು. ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಂಬಿಕೆಗಳು ಬದಲಾಗಬಾರದು. ಪುನರುತ್ಥಾನದಲ್ಲಿ ನಮಗೆ ಸಿಕ್ಕಿರುವಂತಹ ಭರವಸೆ, ನಾವು ಕರ್ತನಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಕರ್ತನ ಹೆಸರಿನಲ್ಲಿ ಶಾಶ್ವತವಾದ ಪ್ರತಿಫಲವು ನಿಶ್ಚಯವಾಗಿ ಬರೆಯಲ್ಪಟ್ಟಿದೆಯಷ್ಟೇ. ಎರಡನೇ ಮಾತು ಇಂಗ್ಲಿಷ್ ಭಾಷೆ ಬರುವಾಗ ಇಮ್ಮೋವೇಬಲ್ ಅಂದರೆ ಏನಾಗಬೇಕು? ಅಲ್ಲಿ ಒಂದೇ ಕಡೆ ತಟಸ್ಥವಾಗಿ ನಿಲ್ಲುವಂಥದ್ದು, ಅಲ್ಲಿಂದ ಅಲ್ಲಿಗೆ ಪ್ರಯಾಣ ಮಾಡುವಂಥದ್ದು ಅಲ್ಲ. ಯಾವುದರಿಂದ? ಪ್ರಪಂಚದಲ್ಲಿ ಕಾಣಬರಬಹುದಾದ ಅಲೆಗಳಿಂದ. ಅಲೆಗಳೆಂಬುದಾಗಿ ಹೇಳುವಾಗ ಬಹಳ ಅಲೆಗಳನ್ನು ನಾವು ನೋಡ್ತಾ ಇದ್ದೇವೆ, ಪ್ರಾಪಂಚಿಕವಾಗಿ ಗಮನಿಸ್ತಾ ಇದ್ದೇವೆ. ಒಬ್ಬ ಹಿರಿಯ ಬೋಧಕರೊಟ್ಟಿಗೆ ಒಂದು ಸಾರಿ ಚರ್ಚೆ ಮಾಡುವಾಗ ಅವರೊಂದು ಪ್ರಶ್ನೆ ಕೇಳಿದ್ರು. ಕೆಲವು ಕುಟುಂಬಗಳನ್ನು, ಕೆಲವು ಸಭೆಗಳನ್ನು, ಕೆಲವು ವ್ಯಕ್ತಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡುವಾಗ ದೇವರ ವಾಕ್ಯದಲ್ಲಿ ಆದರಣೆ ಹೇಳ್ತೀವಿ. ಒಂದು ವೇಳೆ ಅದು ನಿನ್ನ ಕುಟುಂಬದಲ್ಲಿ ಜರುಗಿರುವುದಾದರೆ ನಿನ್ನ ಪ್ರತ್ಯುತ್ತರ ಏನು? ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ಳಿ. ಹೊರಗಡೆ ಹೇಳುವಾಗ ಶುದ್ಧವಾಗಿ ದೇವರ ವಾಕ್ಯನ ಆಧರಿಸಿ ಹೀಗೆ ಮಾತನಾಡಿದಂಥ ಅನುಭವಗಳಿದ್ದಾಗ್ಯೂ ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಆ ಪರಿಸ್ಥಿತಿ ಎದುರಾಗಿರುವಂತಹ ಸಂದರ್ಭ ನಿನಗಿರುವುದಾದರೆ ನಿನ್ನ ಪ್ರತ್ಯುತ್ತರ ಏನಾಗಿದೆ? ನಿನ್ನ ತೀರ್ಮಾನ ದೇವರಲ್ಲಿ ಏನಾಗಿದೆ?
ಒಂದು ಸಾರಿ ನಾನು ಮೌನವಾಗ್ಬಿಟ್ಟು ಏನು ಮಾತಾಡಬೇಕು ಅರ್ಥ ಆಗಿಲ್ಲ. ಹೇಗಿರ್ಬೋದು ಬಹಳ ವಯಸ್ಸು ಬಹಳ ದೊಡ್ಡವರು, ಮೆಂಚಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಕೇಳಿದ ಪ್ರಶ್ನೆ ನನಗೆ ಏನು ಉತ್ತರ ಕೊಡಬೇಕು ಗೊತ್ತಾಗಲಿಲ್ಲ. ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವು ಸಾರಿ ನಮ್ಮನ್ನು ಕೆಳಗೆ ಹಾಕಬಹುದಾದ, ನಮಗೆ ಬೇಸರ ತರಬಹುದಾದ ಅನೇಕ ಸಂದರ್ಭಗಳನ್ನು ನಾವು ದಾಟಿರ್ತಿರಬಹುದು. ಅದು ವೈಯಕ್ತಿಕ ಜೀವಿತಕ್ಕೆ ಮಾತ್ರ ಗೊತ್ತಿರ್ತದೆ. ಕೆಲವು ಸಾರಿ ಮಾತುಗಳು ನೋವನ್ನು ತಂದಿರಬಹುದು. ಒಂದು ಮಾತು ಹೇಳಬೇಕು ಬೇಡ ಗೊತ್ತಿಲ್ಲ. ಒಂದ್ಸಾರಿ ಒಂದು ಕಡೆ ಹೋದೆ ಫೀಮಾ ಸೇವೆ ನಿಮಿತ್ತ. ಅವ್ರು ಹೇಳಿದಂಥ ಮಾತು ಅವತ್ತೇ ಫೀಮಾದ ಹೊರಗಬೇಕು ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಆಗ್ತದ ಪ್ರಶ್ನೆ ಮನೆಗೆ ಬಂದು ಪ್ರಾರ್ಥನೆ ಮಾಡಿದೆ, ದೇವ್ರೆ ಇವತ್ತು ಈ ಪರಿಸ್ಥಿತಿ ಎದುರಾಯ್ತಲ್ಲ, ನಾನು ಮುಂದುವರಿಬೇಕು ಬೇಡ. ಕರ್ತನೆ ಹೇಳಿದ್ರು, ಸೇವೆಗೆ ಕರೆದಾತನು ನಾನು ನಿನ್ನನ್ನ, ಆ ವ್ಯಕ್ತಿ ಅಲ್ಲ, ನೀನು ಓಡೋ ನಿನ್ನೊಂದಿಗೆ ನಾನು. ಕೆಲವು ಸಂದರ್ಭಗಳು ಮಾನಸಿಕವಾಗಿ ಕೂಗ್ತೇವೆ, ನಂಬಿಕೆಯನ್ನು ಅಲ್ಲಾಡಿಸುವಂಥ ಪರಿಸ್ಥಿತಿಗಳು ಎದುರಾಗ್ತವೆ. ನಿಲ್ಲುವಂಥ ಸ್ಥಾನಮಾನ ಎಲ್ಲಿ ನಿಲ್ಲಬೇಕಾಗಿದೆ, ಹೇಗೆ ನಿಲ್ಲಬೇಕಾಗಿದೆ. ರೆಸರೆಕ್ಷನ್ ನೋಡಿದ್ದೇವೆ, ಪುನರುತ್ಥಾನ ನೋಡಿದ್ದೇವೆ, ಆದರೆ ದೃಢವಾಗಿ ಎಲ್ಲಿ ನಿಂತಿದ್ದೇವೆ, ಅಲುಗಾಡದೆ ಎಲ್ಲಿ ನಿಂತಿದ್ದೇವೆ. ಕೆಲವು ಸಾರಿ ಎದುರಾಗುವಂಥ ಪರಿಸ್ಥಿತಿಗಳಲ್ಲಿ ನಾವು ದೃಢತೆಯನ್ನು ಕಳೆದುಕೊಳ್ಳುವಂಥ ಅನೇಕ ಸಂದರ್ಭಗಳು ಎದುರಾಗುವಾಗ ನಮ್ಮ ತೀರ್ಮಾನಗಳು, ನಮ್ಮ ಬಾಯಿಂದ ಬರುವಂಥ ಪ್ರತ್ಯುತ್ತರಗಳು ಏನಾಗಿವೆ. ಪೌಲನು ಇವೆಲ್ಲವನ್ನು ಆಧರಿಸಿ ಹೇಳುವಂಥದ್ದು, ಕರ್ತನ ಕೆಲಸದಲ್ಲಿ ಯಾವಾಗಲೂ ನಿರತರಾಗಿರಲಿ. ನೀವು ಮಾಡುವಂಥ ಸೇವೆಯು ಅದು ಯಾವತ್ತೂ ನಿರರ್ಥಕವಾಗುವುದಿಲ್ಲ, ಅದು ನಿಷ್ಫಲವಾಗುವುದಿಲ್ಲ. ಯಾಕೆ ಗೊತ್ತಾ? ಕರುಣೆ ತೋರಿಸುವ ದೇವರ ಸಾನ್ನಿಧ್ಯದಲ್ಲಿ ನಾವು ಇದ್ದವರಾಗಿದ್ದೇವಷ್ಟೇ. ಕೆಲವು ಸಾರಿ ನಾವು ಮಾರ್ಪಡಬಹುದು, ಮಾರ್ಪಡದಿರುವ ದೇವರ ಸನ್ನಿಧಾನ ನಮ್ಮ ಜೊತೆ ಯಾವಾಗಲೂ ಬರುವಂಥದ್ದಾಗಿದೆ. ಮಾನುಷಿಕ ಜೀವಿತ ಕೆಲವು ಸಾರಿ ಮುಗಿಸಲ್ಪಡಬಹುದು, ಆದರೆ ಎಬ್ಬಿಸುವಂತ ಶ್ರೇಷ್ಠವಾದ ಆತನ ಮಹಿಮೆಯ ಸಾನ್ನಿಧ್ಯ ಯಾವಾಗಲೂ ನಮ್ಮನ್ನ ಹಿಂಬಾಲಿಸಿದ್ದರ ನಿಮಿತ್ತಲೇ ತಿರುಗುಂದಾವರ್ತಿ ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆಯಲ್ಲಿ ಪರಿಶುದ್ಧರೊಂದಿಗೆ ಸೇರಿ ಪರಿಶುದ್ಧರಾಗಿ ಆರಾಧಿಸುವಂತ ಶ್ರೇಷ್ಠವಾದ ಸ್ಥಾನಮಾನಕ್ಕೆ ದೇವರು ನನ್ನನ್ನು ನಿಮ್ಮನ್ನು ನಡೆಸಿದವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಸಭೆ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜೀವನ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆದ್ದರಿಂದ ನನ್ನ ಪ್ರಿಯ ಸಹೋದರರು, ಸ್ಥಿರಚಿತ್ತರಾಗಿಯೂ ನಿಷ್ಫಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಕೆಲವು ಸಂದರ್ಭಗಳು ಎದುರಾಗಬಹುದು. ದೇವರಿಗೆ ನಮ್ಮ ಆದ್ಯತೆ ಪ್ರಥಮವಾಗಿರುವುದಾಗಿರಲಿ. ಒಪ್ಪಿಸಲ್ಪಟ್ಟ ಸೇವೆಯಲ್ಲಿ ನಮ್ಮ ನಂಬಿಕೆಗೆ ನಿಲ್ಲುವುದಾಗಿರಲಿ. ತೆಗೆದುಕೊಂಡ ತೀರ್ಮಾನದಲ್ಲಿ ನಮ್ಮ ಇರುವಿಕೆ ಕರ್ತನ ನಾಮದ ಘನತೆಯನ್ನು ತೋರಿಸುವುದಾಗಿರಲಿ. ಯಾಕೆಂತಂದರೆ ಕರ್ತನಲ್ಲಿ ನಾವು ಕೊಡುವಂಥ ಶ್ರಮವು ಯಾವತ್ತೂ ವ್ಯರ್ಥವಲ್ಲವಷ್ಟೇ. ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಪ್ರಿಯರೇ. ಈ ಮಾತನ್ನು ಆಧರಿಸಿ ನಮ್ಮ 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 ಪ್ರಯತ್ನಗಳಿಗೆ ಕರ್ತನು ಖಂಡಿತವಾಗಿ ಪ್ರತ್ಯುತ್ತರವನ್ನು ಕೊಡುತ್ತಾನೆ. ಯುವರ್ ಲೇಬರ್ ಇನ್ ದ ಲಾರ್ಡ್ ಈಸ್ ನಾಟ್ ಇನ್ ವೇನ್. ಗಾಡ್ ಸೀಸ್ ದ ರಿವಾರ್ಡ್ಸ್ ಎಂಬುದಾಗಿ ನಾವು ಗಮನಿಸುವ ಹಾಗೆ ಕೆಲವು ಸಾರಿ ಹುಟ್ಟಿರುವಂಥ ವ್ಯಕ್ತಿಯ ಬಳಿ ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ ಹೋಗಿ ಆ ವ್ಯಕ್ತಿಯ ಬಳಿ ಇದು ಅನುಭವ ಅಂತ ತಿಳಿಬೇಡ್ರಿ. ಅದಕ್ಕೆ 2-3 ವರ್ಷಗಳ ಹಿಂದೆ, 3-4 ವರ್ಷ ಸಂಭ್ರಮ ನಂಗೆ ನೆನಪು ಹೋಯ್ತು. ಅಂತ ತಿಳಿಬೇಡ್ರಿ. ಆ ಭಾನುವಾರ ನಾನು ಚರ್ಚಲ್ಲಿದ್ದೆ, ಸ್ಥಳೀಯ ಸಭೆಯಲ್ಲಿದ್ದೆ, ಮಾತನಾಡಿದೆ, ತಿರುಗಿ ಮನೆಗೆ ಹೋದೆ. ಬಟ್ ತಲೆಯಲ್ಲಿ ಒಂದು ವಿಷಯ ಓಡ್ತಾ ಆಯಿತು. ಮಾಸ್ಟರ್ ಜೊತೆ ಮನೇಲಿ ಕೂತ್ಕೊಂಡಿದ್ದೆ ನಾನು. ಮಾಸ್ಟರ್ ನೆನಪಿದೆ ನನಗೆ ಗೊತ್ತಿಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಅವರು ಬೂಸ್ಟ್ ಮಾಡಿದ್ದಲ್ಲ ಪ್ರಿಯ, ಮಾಡುವ ಕೂಗಿದಂಥ ಒಂದು ಅನುಭವ, ಅವರ ಒಂದು ಮಾತು, ಒಂದು ಪ್ರಾರ್ಥನೆ ತಿರುಗಿ ನನ್ನ ಬ್ಯಾಗನ್ನು ತೆಗೆದುಕೊಂಡು ಓಡಲಿಕ್ಕೆ ದೇವರು ಸಹಾಯ ಮಾಡಿ. ಒಂದು ಒಳ್ಳೆಯ ನಗು, ಒಂದು ಒಳ್ಳೆಯ ಸಾಂತ್ವನದ ಮಾತು, ಒಂದು ಒಳ್ಳೆಯ ಪ್ರಾರ್ಥನೆ, ಒಂದು ಸಣ್ಣದಾದ ಸೇವೆ ಆ ವ್ಯಕ್ತಿಯ ಕುಟುಂಬವನ್ನು ಕರ್ತನಲ್ಲಿ ಇನ್ನೂ ದೃಢವಾಗಿ ನಿಲ್ಲಕ್ಕೆ ಯಾಕೆ ನಾನು ನೀನು ಕಾರಣವಾಗಬಾರದು. ಸೇವೆ ದೊಡ್ಡದಾಗಿದೆ, ಅದರಲ್ಲೊಂದು ಭಾಗವಾಗಿ ನಾನು ಆರಿಸಿಕೊಳ್ಳೋಣ. ಕರ್ತನ ಹೇಳುವಂಥದ್ದು, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೇ. ಎಲ್ಲ ಭಾಗಗಳು ಸೇವೆಯ ಭಾಗಗಳು. ದೇವರು ನಮ್ಮ ಶ್ರಮೆಯನ್ನು ಯಾವತ್ತೂ ಮರೆಯುವುದಿಲ್ಲ ಅಷ್ಟೇ. ಪಿತೃವತದಲ್ಲಿ ಯಾವತ್ತೂ
ಮರೆಯುವ ದೇವರ ಸಾಲಿನಲ್ಲಿ ನಾವು ಇಲ್ಲವಷ್ಟೇ. ನಮ್ಮ ಪ್ರಾರ್ಥನೆಗಳು, ನಮ್ಮ ಸೇವೆಗಳು, ನಮ್ಮ ಪ್ರೀತಿಗಳು, ನಮ್ಮ ಧ್ಯಾನಗಳು, ನಮ್ಮ ತ್ಯಾಗಗಳು ಇವೆಲ್ಲವೂ ಕರ್ತನ ಶ್ರೇಷ್ಠವಾದ ಪುಸ್ತಕದಲ್ಲಿ ಲಿಖಿತವಾಗಿದೆಯಷ್ಟೇ. ಕೆಲವು ಸಾರಿ ಮರೆತು ಹೋಗ್ತೇವೆ. ಮರೆಯದಿರುವ ದೇವರ ಸಾನ್ನಿಧ್ಯ ಯಾವಾಗಲೂ ನಮ್ಮೊಟ್ಟಿಗೆ ಇರ್ತದೆ. ಪುನರುತ್ಥಾನವನ್ನು ಆಚರಿಸಿದ್ದೇವೆ. ದೇವರ ಚಿತ್ತವಾದ ಇನ್ನೊಂದು ಪುನರುತ್ಥಾನವನ್ನು ಆಚರಿಸುವ ತವಕದಲ್ಲಿ ನಾವಿದ್ದೇವೆ. ಆದರೆ ಒಳ್ಳೆಯವನಾಗಿರುವ ದೇವರ ಸಾನ್ನಿಧ್ಯವನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡವರಾಗಿದ್ದೇವೆ. ಕರ್ತನ ಸ್ಥಿತಿ ನಮ್ಮನ್ನು ಬಿಟ್ಟುಕೊಡೋಣ. ಈ ವಾಕ್ಯ ನಮ್ಮನ್ನು ಪ್ರಬೋಧಿಸಿಕೊಡುತ್ತದೆ. ಕ್ರೈಸ್ತಿಯ ಜೀವಿತದ ಒಂದು ನೀಲನಕ್ಷೆಯನ್ನು ಯಾವ ರೀತಿ ದೃಢವಾಗಿ ನಂಬಿಕೆಯನ್ನು ವ್ಯಕ್ತಪಡಿಸುವ ಹಾಗೆ, ತಟಸ್ಥವಾಗಿ ನಿಲ್ಲಬೇಕಾದ ಸ್ಥಳದಲ್ಲಿ ನಿಲ್ಲುವವರಾಗಿ, ಮಾಡಬೇಕಾದ ಕೆಲಸವನ್ನು ಸಂತೋಷವಾಗಿ ಮಾಡುವಂತೆ, ನಮ್ಮ ಶ್ರಮೆ ವ್ಯರ್ಥವಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡವರಾಗಿ ಕರ್ತನಿಗಾಗಿ ಓಡುವುದಾದರೆ ವಚನವು ಹೇಳಲ್ಪಟ್ಟ ಹಾಗೆ ಪೌಲನ ಪ್ರಾರ್ಥಿಸಿದ ಪ್ರಾರ್ಥನೆಯ ಉಪಾಧಿಯಲ್ಲಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರುವಂಥ ಭಾಗದಲ್ಲಿ ಅವರ ಭಾಗಕ್ಕೆ ನಾನು ನೀವು ಪ್ರಥಮ ಸ್ಥಾನದಲ್ಲಿ ಕಾಣಿಸಲು ಸಾಧ್ಯವಾಗುವುದಷ್ಟೇ. ಕಣ್ಣು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಪ್ರೀತಿಯ ಕರ್ತನೆ, ನಮ್ಮ ಇರುವಿಕೆಯನ್ನು ನೀವು ತಿಳಿದವನಾಗಿರುವುದಿಲ್ಲ. ನಮ್ಮ ಸಂದರ್ಭಗಳು ನಿಮಗೆ ಗೊತ್ತಿವೆ ಕರ್ತ. ನಮ್ಮ ಆಲೋಚನೆಗಳನ್ನು ನೀನು ತಿಳಿದಿರುವ ದೇವರಾಗಿದ್ದೆ. ದೇವರೇ, ನನಗೋಸ್ಕರ ನಮಗೋಸ್ಕರ ಕಲ್ವಾರಿಯಲ್ಲಿ 3 ಮೊಳೆಗಳ ನಡುವೆ ತೂಗು ಹಾಕಲ್ಪಟ್ಟವರಾಗಿ, ದೇವರೇ, ಭಾರವಾದ ಶಿಲುಬೆಯ ಮೂಲಕ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟವರಾಗಿ ನನ್ನ ಪಾಪಗಳಕ್ಕಾಗಿದೆ ಅಂದು ನೀವು ತೋರಿಸಿದ ಪ್ರೀತಿಯ ನಿಮಿತ್ತ ದೇವರೇ, ಲೋಕದಲ್ಲಿ ತಿರುಗಿ ಜೀವಿತರ ಸಂಖ್ಯೆ ಕಾಣಿಸಿಕೊಂಡಿದ್ದ ನಿಮಿತ್ತ ದೇವರೇ, ನನಗೆ ಹೇಳುತ್ತಿರುವಂಥದ್ದು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಾನು ನಿನ್ನವನಾಗಿದ್ದೇನೆ. ನಾನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ನನ್ನ ಜೀವಿತಗಳು ನನಗೆ ಸಮರ್ಪಣೆಯಾಗಿರುವುದಾಗಿದೆ. ಒಳ್ಳೆಯವನಾಗಿರುವ ದೇವರಿಗೆ ಸಹಾಯ ಮಾಡಿ ಯೇಸು ಕರ್ತನಿಸಲು ಪ್ರಾರ್ಥಿಸ್ತಾ ಇದ್ದೇವೆ. ತಂದೆಯಾಗಿರುವ ದೇವರೇ, ಅವಕಾಶ ಹೊಂದಿಸ್ತಾ ಇದ್ದೇವೆ. ಪ್ರಾರ್ಥನೆ ಸೇವೆಗಳಲ್ಲಿ, ಕೃಪಾ ಸೇವೆಗಳಲ್ಲಿ ಕೇಳ್ತೇನೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ದೇವರು